6, 5, 4, 3, 2, 1, 0. ಮಾಸ್ಟರ್ಸ್ ಎಲ್ಲರೂ ಕೈಯನ್ನ ಕಣ್ಮೇಲೆ ಇಟ್ಕೊಂಡು ಮೊದಲಿಗೆ ಕೈಯನ್ನೇ ನೋಡ್ಬೇಕು. ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೂ ಧ್ಯಾನ ಕಲಿಸಿದ ಪತ್ರಿಜಿ ಗುರುಗಳಿಗೂ ಚಪ್ಪಾಳೆ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸೋಣ ಮಾಸ್ಟರ್ಸ್. ನಮಸ್ತೆ ಮಾಸ್ಟರ್ಸ್. ಇವತ್ತು ಪಿರಮಿಡ್ ಮಾಸ್ಟರ್ ಪದ್ಮಾ ಮೇಡಮ್ ಇವರಿಂದ ಅನುಭವ ಹಂಚಿಕೆ ಇರುತ್ತೆ. ನಮಸ್ತೆ ಮೇಡಮ್, ಅನ್ಮ್ಯೂಟ್ ಆಗಿ. ನಮಸ್ತೆ ಮೇಡಮ್. ನಮಸ್ತೆ. ಗುಡಕೇಶ್ವರಿ ಹಾಗೂ ಪ್ರಮೋದ್ ಅಚ್ಯುತ್ ಅವರಿಗೂ ಹಾಗೂ ಅರುಣ್ ಕುಮಾರ್ ಅವರಿಗೂ ಹಾಗೂ ಶ್ವೇತಾ ಮೇಡಮ್ ಅವ್ರಿಗೂ ಎಲ್ಲರಿಗೂ ನಮಸ್ತೆ, ಧನ್ಯವಾದಗಳು. ಹಾಗೂ ಪತ್ರಿಜಿ ಅವ್ರಿಗೂ, ಪತ್ರಿ ಮೇಡಮ್ ಅವ್ರಿಗೂ, ಹಾಗೂ ನನಗೆ ಟೀಚ್ ಮಾಡಿದಂತ ಶಾಂತಲಾ ಗುರುಗಳಿಗೂ, ಹಾಗೂ ಈ ವೇದಿಕೆಯಲ್ಲಿರುವಂತ ಎಲ್ಲಾ ಮಾಸ್ಟರ್ಸ್ಗಳಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪದ್ಮಾ ಅಂತ. ಈಗಾಗ್ಲೇ ಒಂದು ಪೆಸನ್ ಕೊಟ್ಟಿದ್ದೀನಿ ಅನುಭವ. ಈಗ ಗುಡಕೇಶ್ವರಿಗೆ ಬಂದು ನಾನು 41 ದಿನ ಆಗಿದೆ, ಮುಗ್ದೋಗಿದೆ. ಮೊನ್ನೆಗೆ ಮುಗ್ದಾಯ್ತು. ಈಗ ಹೇಗೆ ಅಂತಂದ್ರ ಅಷ್ಟು ಗುಡಕೇಶ ಅಂತಂದ್ರ ಏನೋ ಅನ್ಕೊಂಡಿದ್ದಾರೆ ಇವರು, ಹೇಗೆ ನಿದ್ರೆ ಇಲ್ದೇನೆ ಮಾಡೋದು ಅನ್ಕೋತಾರೆ ಜನಗಳು. ಹಾಗಾಗಿ 1 ದಿನ 2 ದಿನ ಮಾಡ್ತಾರೆ, ಆಗಲ್ಲ ಅಂತ ಬಿಡ್ತಾರೆ. ಖಂಡಿತ ನಾನ್ ಕೂಡ ಹಂಗೆ ಅನ್ಕೊಂಡಿದ್ದೆ. 1 ಮಂತ್ ನಾನು ಚಿದ್ರ ಬೆಟ್ಟಕ್ಕೆ ಬಂದಿದ್ದೆ. ಬಂದು 2 ದಿನ ಮಾಡಿದ್ವಿ ನಾವು ಗುಡಕೇಶ. ಅಲ್ಲಿಂದ ಮತ್ತೆ ಮಾಡಿ ಬಿಟ್ಬಿಟ್ಟೆ, ನಾನು ಮಾಡ್ಲಿಲ್ಲ. ಮತ್ತೆ ನನ್ಗೆ ಅನ್ನಿಸ್ತೈತಿ ಯಾವಾಗೂನು, ಇಲ್ಲ 2 ದಿನ ಮಾಡ್ಬಿಟ್ಟೆ, 1 ಮಂತ್ ನನ್ ಮಂಡಲ ಆದ್ರೂ ಮಾಡ್ಲೇಬೇಕು ಅಂತ ಒಂದ್ ನಿರ್ಧಾರ ಮಾಡ್ಕೊಂಡು ಮತ್ತೆ ಅಳವಡಿಸ್ಕೊಂಡೆ. ನಾನು ಇದು ಗುಡಕೇಶನ ಅಳವಡಿಸ್ಕೊಂಡ ನಂತರ ಅಳವಡಿಸ್ಕೊಂಡ ನಂತರ ಅನ್ನಿಸ್ತು, ನಾನು 1 ಮಂತ್ ಬಿಡ್ಬಾರ್ದಾಗಿತ್ತು. 1 ಮಂತ್ ಆಗಿದ್ರೆ 2 ಮಂತ್ ಮಾಡ್ಬೋದಾಗಿತ್ತು ಗುಡಕೇಶ ಅನ್ನಿಸ್ತು. ದೃಢ ನಿರ್ಧಾರ, ಸರ್ ಹೇಳ್ತಿದ್ರು ಅರುಣ್ ಕುಮಾರ್ ಸರ್, ದೃಢ ನಿರ್ಧಾರ ಮಾಡಿದ್ರೆ ಎಲ್ಲವೂ ಸಾಧ್ಯ ಅಂತ. ನಮ್ಮಲ್ಲಿ ನಾವು ನಂಬಿಕೆ ಇಟ್ಟು ನಾವು ಮಾಡಿದಾಗೆ ನಮ್ಗೆ ನಂಬಿಕೆ ಇಡ್ಬೇಕು. ಮೊದ್ಲು ನಮ್ ಕೈಲಿ ಆಗುತ್ತಾ ಆಗಲ್ವ ಅಂತ ಒಂದು ಕಳವಳ ಬೇಡ, ನೆಗೆಟಿವ್ ಆಗಿ ಬೇಡ, ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡೋಣ. ಇದನ್ನ ಅವಕಾಶನ ಬಳಸ್ಕೊಳ್ಳೋಣ ಅನ್ನಿಸ್ತು ನನ್ಗೆ. ಯಾವಾಗೂ ಮೈಂಡ್ಲೆ ಅದೇ ಅನ್ನಿಸ್ತಾ ಇತ್ತು, ನಾನ್ ಗುಡಕೇಶ ಮಾಡ್ಬೇಕು ಅನ್ನಿಸ್ತು. ದೃಢ ನಿರ್ಧಾರ ಮಾಡಿ ನಾನ್ ಗುಡಕೇಶ ಮಾಡಿದೆ. ನಿದ್ರೆ ಜಯಿಸಿ ನಾನು ಮಾಡ್ಲೇಬೇಕು ಇದನ್ನ ಅಂತ ಒಂದು ಕಾನ್ಫಿಡೆಂಟ್ ಉಟ್ಕತ್ತು, ಇನ್ನ ನಂಬಿಕೆ ಬಂತು. 1 ದಿನ ಮಾಡಿದೆ, ಏನೋ ಅಂತ ಅನ್ನಿಸ್ತಾ ಇತ್ತು, ಅಯ್ಯೋ ನಿದ್ದೆ ಮಾಡಿಲ್ಲ ಅನ್ನಿಸ್ತಾ ಇತ್ತು. 2 ದಿನ ಮಾಡಿದೆ, ಹಂಗೆ ಅನಿಸ್ತು. 3ನೇ ದಿನಕ್ಕೆ ಅಟ್ಯಾಚ್ಮೆಂಟ್ ಆಗೋತ್ ನನ್ಗೆ. ತುಂಬಾನೇ ನನ್ ಖುಷಿ ಆಗ್ಬಿಟ್ಟೆ. ಅಯ್ಯೋ ಯಾಕೆ ಹಿಂಗೆಲ್ಲ ನೆಗೆಟಿವ್ ಮಾತಾಡ್ಕೋಬೇಕು, ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡ್ಕೊಂಡು ನಾವು ಪಾಸಿಟಿವ್ ಆಗಿ ನಂಬಿಕೆ ಇಟ್ಟು ಕೂತ್ಕೊಂಡು ಎಲ್ಲವೂ ಸಾಧ್ಯ, ಧ್ಯಾನದಿಂದ ಪ್ರತಿಯೊಂದು ಸಾಧ್ಯ ಅಂತ ಗೊತ್ತಾಯ್ತು. ಆ ಗುಡಕೇಶ ಅಂತಂದ್ರೆ ಅಷ್ಟಿಷ್ಟಲ್ಲ, ಅಷ್ಟೊಂದು ಮೆಮೊರಿ ಇರುತ್ತೆ, ಮೆಮೊರಿ ಪವರ್, ಮತ್ತೆ ಚೈತನ್ಯ ಶಕ್ತಿ. ಧ್ಯಾನದಿಂದ ತುಂಬಾನೇ ನಾವು ಲಾಭ ಪಡಿಬಹುದು. ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಆರ್ಥಿಕ ಸಮಸ್ಯೆ, ಪ್ರತಿ ಒಂದನು ಈ ಒಂದು ಗುಡಕೇಶ ಅಂತ ಅನ್ನೋದು ಡಬ್ಬಲ್. ಧ್ಯಾನದಿಂದ ಮುಕ್ತಿ ಅಂತ ಅನ್ನೋಗೆ ಇದು ಡಬ್ಬಲ್ ಧಮಾಕ ಅಂತಾನೆ ಹೇಳ್ಬೋದು, ಡಬಲ್ ಧಮಾಕ ಅಂತ ಹೇಳ್ಬೋದು. ನನಗೆ ಆ ರೀತಿ ಆಗ್ತಾ ಇದೆ ಇದು. ಹೇಗೆ ಅಂದ್ರೆ ನಾವು ಧ್ಯಾನ ಮಾಡ್ತಾ ಇದ್ವಿ, ಆನಾಪಾನಸತಿ ಧ್ಯಾನ ಮಾಡ್ತಾನೆ ಇದ್ವಿ ಡೈಲಿ. ಹಾಗಾಗಿ ಇದು ಒಂದು ಅಳವಡಿಸ್ಕೋಬೇಕಲ್ಲ ಅಂತೇಳಿ ಇದು ಒಂದು ಅಳವಡಿಸ್ಕೋದ ಡಬಲ್ ಧಮಾಕ ಆಯ್ತು ನನ್ಗೆ. ತುಂಬಾ ಚೆನ್ನಾಗಿ ಹೆಲ್ತಿಸ್ ಆಯ್ತು, ತುಂಬಾ ಚೆನ್ನಾಗಿ ಎನರ್ಜಿ ಬಂತು. ಹಾಗೆ ನನ್ನ ಆಸೆ ಕನ್ಸು ಏನಿತ್ತು, ನನ್ ಊರಲ್ಲಿ ಒಂದು ಪಿರಮಿಡ್ ಬರ್ಬೇಕು, ನಮ್ಗೋಸ್ಕರ ಇರ್ಬೇಕು, ಧ್ಯಾನಿಗಳಾಗ್ಬೇಕು, ಧ್ಯಾನಿಗಳು ಕರ್ಕೊಂಡು ಧ್ಯಾನ ಮಾಡಿಸ್ಬೇಕು, ಧ್ಯಾನ ಪ್ರಚಾರ ಮಾಡ್ಬೇಕು ಅನ್ನೋದೊಂದು ನನ್ಗಿತ್ತು. ಈ ಗುಡಕೇಶ ಅಳವಡಿಸ್ಕೊಂಡ್ಮೇಲೆ ಅದ್ ಆಸೆ ಕನ್ಸು ಕೂಡ ಈಡೇರಿತು. ಹೇಗಪ್ಪ ಅಂತ ಹೇಳಿದ್ರೆ, ಒಂದು ತಾನಾಗೆ ಸೃಷ್ಟಿ ಆಗಿರೋಂತ ಒಂದು ಪ್ಲೇಸ್ ಅದು, ಸೋಸ್ಲೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಮಠ ಇದೆ. ಆ ಮಠದಲ್ಲಿ ಒಂದು ಪಿರಮಿಡ್ ಮಾಡಿದ್ದಾರೆ, ಬೆಂಗಳೂರಿನವರು ಮಾಡಿದ್ದಾರೆ. ಆದ್ರೆ ಅದು ಅಳವಡಿಸ್ಕೊಂಡಿಲ್ಲ. ನಾವು ಹೋಗಿದೀವಿ, ನಾವು ಒಂದ್ಸರಿ ನೋಡೋಣ ಅಂತ ಹೋಗಿದೀವಿ. ಇಲ್ಲೇ ಪಿರಮಿಡ್ ಸಿಕ್ತಲ್ಲ ಅಂತೇಳಿ ಪತ್ರಿಜಿ ಅವರು ನನ್ಗೆ ಗುಡಕೇಶ ನಾನ್ ಮಾಡಿದ್ಮೇಲೆ ನನ್ಗೆ ಅನ್ನಿಸ್ತು, ಓ ಇದು ಒಂದು ಎಷ್ಟು ಸತ್ಯ ಇದೆ ಇದ್ರಲ್ಲಿ. ನಾವು ಒಂದೊಂದು ಅಳವಡಿಸ್ಕೊಂಡ ಒಂದೊಂದನ್ನು ಸಿಗ್ತಾ ಹೋಗ್ತದಲ್ಲ ಅಂತೇಳಿ ನನ್ಗೆ ಆ ಸತ್ಯನ ನಾನು ಕಂಡಿಡ್ಕೊಂಡೆ. ನಾನು ಪ್ರತಿಯೊಂದು ಸತ್ಯ, ಇದು ಗುಡಕೇಶದ ಸತ್ಯ ಇರ್ಬೋದು, ಆನಾಪಾನ ಸತ್ಯ ಧ್ಯಾನ, ಪ್ರತಿ ಒಂದ್ರಲ್ಲೂ ಇದು
ಎಲ್ಲಾರ ಅನುಭವನು ಕೂಡ ಅದೇ ಸತ್ಯ ಆಗಿರುತ್ತ. ಪ್ರತಿಯೊಬ್ರು ಯಾರೆಲ್ಲ ಹಂಚ್ಕೋತಾರೆ ಇದು ಆನಾಪಾನ ಸತಿ ಧ್ಯಾನ ಮಾಡಿ ಅವ್ರ ಅನುಭವ ಹಂಚ್ಕೋತಾರೆ, ಅವೆಲ್ಲ ಸತ್ಯ ಆಗಿರುತ್ತೆ ಅದು. ಸೊ ಯಾವತ್ತೂ ಸುಳ್ಳೆ ಆಗೋದಿಲ್ಲ, ಯಾವತ್ತೂ ಸತ್ಯ ಇದೆ. ಸತ್ಯ ಮಾರ್ಗಕ್ಕೆ ನಾನ್ ನಡೀತಾ ಇರೋದು. ಹಾಗಾಗಿ ಸತ್ಯವನ್ನೇ ನುಡಿಬೇಕು, ಸತ್ಯದ ಕಡೆ ಹೋಗ್ತು ಅಂತ ಪ್ರತಿಯೊಂದು ನಾವ್ ಏನ್ ಅನ್ಕೋತೀವಿ ಅದು ಸಾಧ್ಯತೆ ಆಗಿರುತ್ತೆ. ಅದ್ ಸಿಕ್ತು ನನ್ಗೆ ಅಲ್ಲೊಂದ್ ಪಿರಮಿಡ್. ಹಾಗಾಗಿ ನಾನು ಪರವಾಗಿಲ್ವಲ್ಲ ಗುಡಕೇಶ ಬಂದು ಡಬಲ್ ನಮಕ್ ಮಾಡಿ ಡಬಲ್ ನಾನು ಹೆಚ್ಚು ಧ್ಯಾನ ಮಾಡ್ತಾ ನೈಟ್ ಎಲ್ಲ ಧ್ಯಾನ ಮಾಡಿದೀನಿ. ನೈಟ್ ಎಲ್ಲ ಧ್ಯಾನ ಮಾಡ್ತಾ ನನ್ಗೆ ಇದು ಒಂದ್ ಸಿಕ್ತಲ್ಲ ನನ್ಗೆ ಅಂತೇಳಿ ಎಷ್ಟು ಪವಾಡ ಇದು. ಆ ತಾನಾಗಿ ಸೃಷ್ಟಿಯಾಗಿರೋಂತ ಒಂದು ನನ್ಗೆ ಪಿರಮಿಡ್ ಸಿಕ್ತು ಅಂತೇಳಿ ಖುಷಿ ಆಯ್ತು. ಆ ಖುಷಿಗೆ ನನ್ಗೆ ಏನಾಯ್ತು, ಎಲ್ಲಾರನು ಕರೆದೆ, ಮೈಸೂರು ಒಂದು ಗ್ರೂಪ್ನವ್ರೆಲ್ಲ ಕರೆದೆ, ಬನ್ನಿ ಇಲ್ಲೊಂದು ಪಿರಮಿಡ್ ಇದೆ ಅಂತ ಹೇಳಿ. ಆ ಸರ್ ಪತ್ರಿಜಿ ಸರ್ ಈ ಒಂದು ಗುಡಕೇಶದ ಮುಖಾಂತರ ನನಗೆ ಸಿಕ್ಕಿದಂತ ಆ ಪಿರಮಿಡ್ಗೆ ಪ್ರತಿಯೊಬ್ಬರನ್ನು ಕರ್ಕೊಂಡು ಧ್ಯಾನ ಪ್ರಚಾರ ಮಾಡಿಸಿ, ಅಲ್ಲೊಂದು ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ 400-500 ಜನ ಮಕ್ಳಿದಾರೆ, ಅವ್ರಿಗೆಲ್ಲ ಧ್ಯಾನ ಮಾಡಿಸಿ ತುಂಬಾ ಖುಷಿ ಪಟ್ರು. ಆ ಒಂದ್ ಮೈಸೂರು ಗ್ರೂಪ್ ಅವರೆಲ್ಲ, ನಮ್ ಜೈವ ಟೀಮ್ ಅವರು, ಮತ್ತೆ PSSM ಮೈಸೂರು ಚನ್ನಬಸವ ಸರ್, ಪ್ರತಿಯೊಬ್ರು ಮಾಸ್ಟರ್ಗಳೆಲ್ಲ ಬಂದು ತುಂಬಾ ಖುಷಿ ಪಟ್ರು. ನೋಡಿ ನೀವು ನಿಮ್ಮೂರಲ್ಲಿ ಮಾಡ್ಬೇಕು ಅಂತ ನಿಮ್ಮ ಆಸೆ ಕನಸು ಈಡೇರ್ತಾ ಇದೆ, ಯಾವ ರೀತಿ ಇರ್ಬೋದು ಇದು, ಎಷ್ಟು ಗುಡಕೆಸೆ ಬಂದು ನೀವು ಎಷ್ಟು ಎನರ್ಜಿ ಆಗಿದ್ದಾರೆ, ಎಷ್ಟು ಆಕ್ಟಿವ್ ಆಗಿದ್ದಾರೆ, ಎಷ್ಟು ಖುಷಿಯಾಗಿ ನವಲವಿಕೆ ಓಡಾಡ್ತಾ ಇದ್ದೀರಾ ಅಂತ ಒಂದು ಹೇಳ್ತಾ ಇದ್ರು ಅವರು. ಪವರ್ ಅದೇನೆ, ಗುಡಕೆಸ್ ಪವರ್ ಅಂತಂದ್ರೆ ಈಗೇನೆ ಅಂತ ಹೇಳ್ತಾ ಇದ್ದೆ. ಅಷ್ಟು ಶಕ್ತಿ ಇರ್ತಾ ಇತ್ತು, ಅಷ್ಟು ಓಡಾಡ್ತಾ ಇದ್ದೆ ನಾನು. ಅಷ್ಟೆಲ್ಲ ಅನ್ನಿಸ್ತು ಅಂತ ಇದ್ರು ಅವರು. ಪರವಾಗಿಲ್ವಲ್ಲ, ನಮಗೂ ಕೊಡಿ, ನಾವು ಮಾಡ್ತೀವಿ ಅಂತ ಅನ್ನೋರು. ಅಷ್ಟು ಒಂದು ಶಕ್ತಿ ಇದೆ ಇದ್ರ ಗುಡಕೇಶದ ಬಗ್ಗೆ, ಹೇಳ್ಕೊಳ್ಳೋ ಒಂದು ಮಾತೇ ಇಲ್ಲ. ತುಂಬಾ ಅಳವಡಿಸ್ಕೋಬೇಕು ಪ್ರತಿಯೊಬ್ರು ಜೀವನದಲ್ಲಿ. ಗುಡಕೇಶ ಮಾಡ್ಬೇಕು. ನಿದ್ರೆ ಇಲ್ಲ ಅಂತಾನೆ ಅದೊಂದ್ ಬಿಟ್ಕೊಂಡ್ರೆ ಯೋಗ ನಿದ್ರೆ ಮಾಡ್ಕೋಬಹುದು. 1 ಅವರ್ 2 ಅವರ್ ಮಾಡ್ಬೋದು. ಮಿಕ್ಕಿದ ಟೈಮಲ್ಲೆಲ್ಲ ನಾವೇನ್ ಮಾಡ್ತೀವಿ ಹೇಳಿ, ಮಲ್ಗಿ ಏನು ಸಾಧನೆ ಮಾಡ್ಲಿಲ್ಲ. ಈ ಗುಡಕೇಶ ಮಾಡಿ ನಮ್ಗ್ ಸಾಧನೆ ದಾರಿ ತೋರಿಸಿದೆ ಈ ಗುಡಕೇಶ. ಅದಕ್ಕೆ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ ಪ್ರಮೋದತ್ ಸರ್ಗೆ, ಮತ್ತೆ ಅರುಣ್ ಕುಮಾರ್ ಸರ್ಗುನು. ಈ ಒಂದು ಗುಡಕೇಶ ನನ್ಗೆ ವೇದಿಕೆ ಸಿಕ್ಕಿದೆ, ಗುಡಕೇಶನ ಬಿಡದನ್ನ ಮಾಡ್ಬೇಕು ಅಂತ ನನ್ಗೆ ಅನಿಸ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಇದು ಮಾಡಿ ಅಂತಾನೆ ಹೇಳ್ತಾ ಇದ್ದೀನಿ. ಅಷ್ಟು ಎನರ್ಜಿ ಇರುತ್ತೆ, ಅಷ್ಟು ಶಕ್ತಿ ಇರುತ್ತೆ, ಅಷ್ಟು ಆರೋಗ್ಯಕರವಾಗಿ ನಾವು ಇರ್ಬೋದು. ನಾವ್ ಅನ್ಕೊಂಡಂತ ಜೀವನನ ಮಾಡ್ಬೋದು, ನಾವ್ ಅನ್ಕೊಂಡಂತ ಆಸೆ ಕನಸು ಕೂಡ ಈಡೇರಿಸ್ಕೋಬಹುದು. ಶ್ವೇತಾ ಮೇಡಮ್ ಹೇಳ್ತಾ ಇದ್ರು, ನಾನು ಆನಾಪಾನ ಸತಿ ಧ್ಯಾನನ ಅಳವಡಿಸ್ಕೊಂಡಿದ್ದೆ ಪತ್ರಿಜಿ ಅವ್ರದ್ದು. ಹಾಗೇನೆ ಕೂಡ ಗುಡಕೇಶಕ್ ಬಂದೆ, ಎಷ್ಟೆಲ್ಲ ಲಾಭಗಳನ್ನ ಪಡ್ಕೊಂಡ್ವಿ ಅಂತ. ಹಾಗೆ ಕೂಡ ನಾವು ಅದರಿಂದ ನಾವು ಗುಡಕೇಶ ಬಗ್ಗೆನ ಹೇಳಕ್ಕೆ ನಿಂತಿದ್ದಿಲ್ಲ. ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ. ಇದೊಂದು ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಕೂಡ ಅನ್ನಿಸ್ತಾ ಇದೆ. ತುಂಬಾ ಜನ ಇದನ್ನ ಅಳವಡಿಸ್ಕೋಬೇಕು ಜೀವನದಲ್ಲಿ. ಪ್ರತಿಯೊಂದು ಆರೋಗ್ಯ ಸಮಸ್ಯೆನು ಹೊರಗ್ ಬರ್ಬೋದು ಅಂತ ಹೇಳ್ಕೊತೀನಿ. ಇನ್ನೊಂದು ಹೇಳ್ಬೇಕು ಅಂತ ಅದೊಂದು ಎಕ್ಸ್ಪೀರಿಯನ್ಸ್ ಆಯ್ತು. ಜೊತೆಗೆ ನನಗೆ ಹೇಗಪ್ಪ ಮಾಡೋದು ಹೇಗೆ ಅಂತ ಅನ್ನಕ್ಕೆ ನಮ್ ಪತ್ರಿಜಿ ಸರಿ ದಾರಿ ತೋರಿಸ್ತಾ ಇರ್ತಾರೆ. ಎಲ್ಲದಕ್ಕೂ ಪತ್ರಿಜಿ ಮೇಲೆ ಹಾಕೋತೀನಿ ನಾನು. ಹೇಗ್ ಮಾಡೋದು, ಈಗ 4 ಜನ ಧ್ಯಾನಿಗಳು ಬರ್ತಾರೆ, ಅವ್ರಿಗೆ ಹೇಗಪ್ಪ ನಾನು ಮಾಡ್ಬೇಕು, ಅನ್ನದಾನ ಮಾಡ್ಬೇಕು, ಊಟ ಕೊಡ್ಬೇಕು ಅನ್ನಿಸ್ತಾ ಇರ್ಬೇಕಾದ್ರೆ ನನಗೆ ಅಲ್ಲೇ ಸ್ಪಾಟ್ ಅಲ್ಲಿ ಆಗುತ್ತೆ ಆ ಕೆಲಸ. ಅದು ಕೂಡ ನೆರವೇರ್ತಾ ಇದೆ. ಮತ್ತೆ ಧ್ಯಾನ ಮಾಡ್ತಾ ಇರ್ತೀವಿ, ಅಲ್ಲಿ ಹೋಗಿ ಆ ಪಿರಮಿಡ್ ಅಲ್ಲಿ ಧ್ಯಾನ ಮಾಡ್ತಾ ಇರ್ತೀವಿ. ಪ್ರತಿಯೊಬ್ರುನು ಆ ಪಿರಮಿಡ್ ನ ಉನ್ನತವಾಗಿ ಬೆಳೆಸ್ಬೇಕು ಅಂತ ಅವ್ರು ಕೂಡ ಅಂತ ಇದ್ರು. ಇಲ್ಲಿ ಚುಚ್ ಬೋರ್ಡರ್ಗಳೆಲ್ಲ ಹಾಕಿಸ್ಬೇಕು, ಒಂದು ಹೋಮ್ ಅಂತ ಒಂದು ಟೆಟ್ರಾ ಅದನ್ನ ಹಾಕಿಸ್ಬೇಕು, ಸ್ಪೀಕರ್ ಅಂತ ಇದ್ರು ಆ ಸ್ವಾಮೀಜಿಗಳು. ಅದಾಗುತ್ತೆ ಖಂಡಿತ ಹಾಗೆ ಆಗುತ್ತೆ. ಈ ಒಂದು ಗುಡಕೇಶ ನಾವು ಮಾಡ್ತಿರೋದೇ ಅದೇ, ನಾವ್ ಮಾಡ್ತಿರೋದು ಉದ್ದೇಶನೇ ಅದು ಸರ್ ಅಂತ ಆ ಸ್ವಾಮೀಜಿಗಳಿಗೂ ಕೂಡ ಹೇಳಿದ್ದೀನಿ. ಆಗುತ್ತೆ, ಏನಿಲ್ಲ, ಆಗುತ್ತೆ, ಖಂಡಿತ ಆಗುತ್ತೆ, ಅದ್ ನೆರವೇರುತ್ತೆ, ಮಾಡಿ ನೀವು ಅಂತ. ಪ್ರಯತ್ನ ಮುಂದೆ ಏನಿಲ್ಲ, ಫಲ ಸಿಗುತ್ತೆ. ಪ್ರಯತ್ನ ಮಾಡ್ಬೇಕು, ಫಲ ಕೊಡುತ್ತಾ. ಯೂನಿವರ್ಸಿಗ್ ಗೊತ್ತಿರುತ್ತ ಏನ್ ಕೊಡ್ಬೇಕು ಅಂತ ಪ್ರತಿಯೊಂದಕ್ಕೂ. ಹಾಗ ಅನ್ಕೋತಾ ಇದ್ದಾಗೇನೆ ಖಂಡಿತ ಆಗುತ್ತೆ ಅಲ್ಲೂನು. ಹೀಗೆ ಮಾಡ್ತಾ ನಂದೇ ಆದಂತ ಒಂದು ಟೀಮ್ ಏನಿದೆ ಗ್ರೂಪ್ ಅವರೆಲ್ಲ ಬಂದು ಹೆಲ್ಪ್ ಮಾಡ್ತಾರೆ. ಅದೊಂದು ಖುಷಿ ಆಯ್ತು. ನಾನ್ ಏನ್ ಅನ್ಕೋತೀನಿ ಆ ಗುಡಕೇಶ ಮಾಡಿದ್ರಿಂದ ನಾನು ಏನ್ ಅನ್ಕೋತೀನಿ ಅದೆಲ್ಲ ನಾನ್ ಪಡ್ಕೊತಾ ಇದ್ದೀನಿ. ಹಾಗೆ ಕೂಡ ಇವತ್ತು ನಾನು 3 ದಿನ ಹೈದ್ರಾಬಾದ್ಗೆ ಹೋಗಿದ್ವಿ, ನಾನು ಯಶೋಧ ಮೇಡಮು ಮತ್ತೆ ನಾಗರತ್ನ ಅವ್ರು ಎಲ್ಲ ಹೋಗಿದ್ವಿ. ಅಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿ ಓಡಾಡ್ಕೊ ಬಂದ್ವಿ. ತುಂಬಾ ಎನರ್ಜಿ ಇತ್ತು. ಎಷ್ಟು ಪಿರಮಿಡ್ ಅಲ್ಲಿ, ಶಿವಶಕ್ತಿ ಪಿರಮಿಡ್ ಇರ್ಬೋದು, ಪಾರ್ವತಿ ಪಿರಮಿಡ್ ಇರ್ಬೋದು, ಆ ಒಂದು ದಫನ್ ಮಾಡಿರೋಂತ ಅಲ್ಲಿ ಒಂದು ಸ್ಟೇಜ್ ಇರ್ಬೋದು, ಅಲ್ಲಿ ಒಂದು ಬಂದಂತ ವ್ಯಕ್ತಿಗಳು ಲಕ್ಷಾನೇ ಬರ್ತಾ ಇರ್ತಾರೆ. ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅಷ್ಟೊಂದು ನೋಡಕ್ಕೆ ಒಂದು ಖುಷಿ, ಅದ್ಭುತ. ಯಾಕಂದ್ರೆ ನಂಗೆ ಸಿಗ್ತಾ ಇರ್ಲಿಲ್ಲ. ನಾನು ಅನ್ಕೋತಾ ಇದ್ದೆ, ನಾನ್ ಗುಡಕೇಶ ಮಾಡ್ತಾ ಇದ್ದೀನಿ, ನಾನ್ ಅನ್ಕೊಂಡಂತೆ ನಂಗೆ ಸಿಗ್ಬೇಕು, ನಾನು ಹೋಗ್ಬೇಕು ಆ ಪ್ಲೇಸ್ ಅಂತ. ನಾನ್ ಕೂಡ ಹೆಂಗಪ್ಪ ಹೋಗೋದು, ನಮ್ಮನೆಯವ್ರು ಬೇಡ ಅಂತ ಇದ್ರು. ಇಲ್ಲ ಪತ್ರಿಜಿ ಸರ್ ಹೆಂಗಾರು ಮಾಡಿ ಕಳಿಸ್ಕೊತಾರೆ, ನಾನ್ ಮಾಡೇ ಮಾಡ್ತೀನಿ. ನೈಟ್ ಕುತ್ಕೊಂಡ್ ಧ್ಯಾನ ಮಾಡೋದು ನಾನು.
ಪತ್ರಿಜಿ ಸರ್ ನನ್ ಕರೆಸ್ಕೊಳ್ಳಿ ಅಲ್ಲಿಗ ನಿಮ್ ಪ್ಲೇಸ್ ಕರೆಸ್ಕೊಳ್ಳಿ ಅಂತ ಐತೆಗೆ ನಮ್ಮ ಮನೆಯವ್ರು ಆಯ್ತು ಹೋಗು ಅಂತ ಕಳ್ಸ್ಕೊಟ್ರು. ಅದೊಂದ್ ಖುಷಿ, ಅದೊಂದ್ ಅನುಭವ ಆಯ್ತು. ಅಲ್ಲಿ ಓದಿ ನಾವು ಧ್ಯಾನ ಮಾಡ್ತಿರ್ಬೇಕಾದ್ರೆ ಅಲ್ಲೂ ಕೂಡ ನಮ್ಗ ಸರ್ ಕಾಣಿಸ್ಕೊತಿರೋ ಒಬ್ಬ ವ್ಯಕ್ತಿ ಆ ಒಂದು ಪ್ಲೇಸ್ ಅಲ್ಲಿ ದಫನ್ ಮಾಡಿರುವಂತ ಒಂದು ಪ್ಲೇಸ್ ಅಲ್ಲಿ ಅಲ್ಲಿ ಬರ್ತಾ ಇದೆ ಒಂದ್ ವ್ಯಕ್ತಿ. ಅದ್ರ ಹಿಂದೆ ಹೋಗಿ ಸರ್ ಪತ್ರಿಜಿ ಸರ್ ಅವ್ರ ಮುಖಾಂತರ ಹೋಗಿ ಅವ್ರ ರೂಪ ಹೋಗಿ ಆ ವ್ಯಕ್ತಿಗೆ ಸೇರ್ಕೊಂಡಿದ್ದಾರೆ. ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಅದೊಂದು ಧ್ಯಾನದಲ್ಲಿ ಬಂತು. ಸ್ಟೇಜ್ ಅಲ್ಲಿ ಬಂದು ನಾನ್ ಡ್ಯಾನ್ಸ್ ಆಡ್ತಾ ಇದ್ದೀನಿ ಕೂಡ. ಇಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಆ ಡ್ಯಾನ್ಸ್ ಸ್ಟೇಜ್ ಮೇಲೆ ಹೋದೆ ಆಡೋಣ ಅಂತ. ಧ್ಯಾನದಲ್ಲಿ ಬಂದಂತ ಡ್ಯಾನ್ಸ್ ಅಲ್ಲಿ ಬರ್ಲಿಲ್ಲ. ಸ್ವಲ್ಪ ಆಡಿ ಕೆಳಕ್ ಇಳಿದ್ಬಿಟ್ಟೆ. ಯಾಕೆ ಬರ್ತಾ ಇಲ್ವಲ್ಲ, ಅಲ್ಲಿ ಅಷ್ಟು ಚೆನ್ನಾಗ್ ಆಡದ್ನಲ್ಲ ಧ್ಯಾನದಲ್ಲಿ, ಅಷ್ಟು ಚೆನ್ನಾಗ್ ಆಡಿದೀನಿ ಅಂತ ಹೇಳಕ್ಕಾಗಲ್ಲ. ಅಷ್ಟು ಭರತನಾಟ್ಯ ತರ ಆಡಿದ್ದೀನಿ, ಅಷ್ಟು ಡ್ಯಾನ್ಸ್ ಆಡಿದೀನಿ, ತುಂಬಾ ಚೆನ್ನಾಗ್ ಆಡಿದೀನಿ. ಆದ್ರೆ ಸ್ಟೇಜ್ ಮೇಲೆ ಹೋದ್ರೆ ಬರ್ತಾ ಇಲ್ಲ. ಅದು ಧ್ಯಾನದಲ್ಲಿ ಆಗಿದ್ದು, ನಿಜವಾಗಿ ಆಡಕ್ ಆಗ್ಲಿಲ್ಲ. ಸ್ವಲ್ಪ ಆಡಿ ಕೆಳಕ್ ಬಂದೆ. ಅದೊಂದಾಯ್ತು. ಅಲ್ಲಿ ಬಂದು ಸರ್ ತುಂಬಾನೇ ಅವನ್ ಟಾರ್ಚ್ ಬೆಳಕು ಆ ಒಂದು ಸ್ಟೇಜ್ ಅಲ್ಲಿ ಬೆಳಕು ಬರ್ತಾ ಇದೆ ಅಂದ್ರೆ ಅವ್ರದ್ದು ಸರ್ದು ಒಂದ್ ಫೋಟೋ ಹಾಕೊಂಡಿದ್ದಾರೆ ಬ್ಯಾನರ್. ಆ ಬ್ಯಾನರ್ ಮುಖಾಂತರ ಅದು ಸರ್ರೇ ಇದಾರೆ ಅಲ್ಲೇ ಅಂತಾನೆ ಕಾಣಿಸ್ತಾ ಇತ್ತು. ಅಲ್ಲಿ ದೊಡ್ಡದಾಗಿ ಒಂದು ಬೆಳಕು ಕೂಡ ಬರ್ತಾ ಇತ್ತು ಅಗ್ಲಾಗಿ. ಆ ರೀತಿ ಹುಣ್ಣಿಮೆ ಒಂದು ಏನಿರುತ್ತೆ ಆ ತರ ಚಂದ್ರನದು ಬೆಳಕು, ಆ ಬೆಳಕಲ್ಲಿ ಸ್ಟಾರ್ಸ್ ಬರ್ತಾ ಇತ್ತು. ನನ್ ಕಣ್ಣಿಗೂ ಕೂಡ ಆ ಟಾರ್ಚ್ ಬರ್ತಾ ಇತ್ತು. ಆ ರೀತಿ ಆಯ್ತು. ಒಂದ್ ಮನೇಲಿ ಕೂಡ ಧ್ಯಾನ ಮಾಡಿದ್ವಿ, ಪತ್ರಿಜಿ ಅವ್ರ ಮನೆಯಲ್ಲಿ. ಆ ಪಕ್ಕದಲ್ಲೇ ಒಂದ್ ಮನೆ ಇದೆ, ಮೇಡಮ್ ಮನೆ. ಅಲ್ಲಿ ಕೂಡ ಧ್ಯಾನ ಮಾಡಿದ್ವಿ. ಅಲ್ಲೂ ಕೂಡ ಎನರ್ಜಿ, ಎಲ್ಲೇ ಕುತ್ಕೊಳ್ಳಿ ಎಲ್ಲೇ ಇದ್ ಮಾಡ್ಲಿ, ಆ ಒಂದ್ ಪ್ಲೇಸ್ ಅಂತಂದ್ರೆ ಅಷ್ಟು ಎನರ್ಜಿ, ಅಷ್ಟು ಶಕ್ತಿ ಕೂಡ ಇರುತ್ತೆ, ಚೈತನ್ಯ ಕೂಡ ಇರುತ್ತೆ. ಅಷ್ಟು ಖುಷಿ ಆಗ್ತಾ ಇತ್ತು, ಅಷ್ಟು ವೈಬ್ರೇಷನ್ ಬರೋದು. ಆ ಒಂದು ಕಾಸ್ಮಿಕ್ ಎನರ್ಜಿ ಏನಿರುತ್ತೆ, ವಿಶ್ವ ಪ್ರಾಣ ಶಕ್ತಿ, ಅದು ಅರಿಯೋದನ್ನ ನನ್ ಚೆನ್ನಾಗೆ ಗೊತ್ತಾಗ್ತಾ ಇತ್ತು. ಆ ರೀತಿಯಲ್ಲಿ ಆಗ್ತಾ ಇತ್ತು. ಒಂಥರ ಶೇಕು, ಒಂಥರ ಕ್ಲೆಂಜ್ ಆಗ್ತಾ ಇತ್ತು. ಎಲ್ಲಾ ಚಕ್ರಗಳು ಕ್ಲೆಂಜ್ ಮಾಡ್ಕೊ ಬರೋದು ಆ ರೀತಿ ಆಗ್ತಾ ಇತ್ತು. ಈ ಗುಡಕೇಶ ಬಂದ್ಮೇಲಂತೂ ಭಾರಿ ಅದ್ಭುತವಾದ ಒಂದು ಜೀವನನೇ ನಡೆಸ್ಕೋಗ್ತಾ ಇದ್ದೀನಿ. ಹಾಗೆ ಕೂಡ ನನ್ನ ಆಸೆ ಕನಸುಗಳೆಲ್ಲ ಈಡೇರ್ತಾ ಇದಾವೆ. ಪ್ರತಿಯೊಬ್ರನ್ನ ಇದು ಅಳವಡಿಸ್ಕೋಬೇಕು, ಪ್ರತಿಯೊಬ್ರಿಗೂನು ಇದು ಬೇಕೇ ಬೇಕು ಧ್ಯಾನ. ಎಂತ ನೋವಂತ ಈಗ ಮೊನ್ನೆ ಎಲ್ಲ ಅಲ್ಲೆಲ್ಲ ಓಡಾಡ್ಕೊ ಬಂದಿದ್ದೀನಿ, ಏನು ಆಗಿರ್ಲಿಲ್ಲ ನನ್ಗೆ. ತಡಿ ಇವತ್ತಾದ್ರೂ ಮಲ್ಕೊಳ್ಳೋಣ ಆಯ್ತಲ್ಲ, 11 ದಿನ 41 ದಿನ ಆಗ್ತಲ್ಲ ಅಂತೇಳಿ ಮಲ್ಗಣ ಅಂತ ಅಂದ್ಬಿಟ್ಟು ರಾತ್ರಿ ಒಂದು 11:50 ತನಕ ಧ್ಯಾನ ಮಾಡಿದೆ. ಮಲ್ಕೊಳ್ಳೋಣ ಅಂತ ಮಲ್ಕೊಂಡಿದ್ದೀನಿ. ಏನ್ ಹೇಳ್ತಾರ ಅಷ್ಟು ಶೂನ್ಯ ಸುತ್ತಿ ಕೊಟ್ಟಾಗ್ಬಿಟ್ಟಿದ್ದೆ ನಾನು. ಎಲ್ಲ ಕೇಳ್ಕೊಂಡ್ ನಂತರ ಆಮೇಲೆ ಏಕೆ ಇದು ನಾನು ಎಚ್ಚರ ಆಗ್ಲೇ ಇಲ್ವಲ್ಲ, ಧ್ಯಾನದಲ್ಲೇ ಇದ್ದೀನಲ್ಲ ನಾನು, ಇನ್ನ ನಡೀತಾ ಇದಲ್ಲ ಕ್ಲಾಸ್, ಎಕ್ಸ್ಪೀರಿಯನ್ಸ್ ಹಂಚ್ಕೋಬೇಕು ಅಂತ ಅನ್ಕೊಂಡವಳು ನಾನು. ಹಂಗೆ ನಾನು ಮೈ ಮರ್ತು ನಾನು ಹಂಗೆ ಧ್ಯಾನದೊಳಗೆ ಶೂನ್ಯ ಸುತ್ತಿ ಕೊಟ್ಟಾಗ್ಬಿಟ್ನಲ್ಲ ಅಂತೇಳಿ ಬಿಡು ನಾಳೆ ಹಂಚ್ಕೊಂಡ್ರಾಯ್ತು ಅಂತ ಅನ್ಕೊಂಡೆ. ಮಲ್ಕೊಳ್ಳೋಣ ಅಂತ ಮಲ್ಕೊಂಡಿದೀನಿ. ಏನು ಇರ್ಲಿಲ್ಲ ಅಲ್ಲಿ, ಏನು ಆಗ್ಲಿಲ್ಲ, ಪೇನ್ ಗಿನ್ ಏನು ಬಂದಿರ್ಲಿಲ್ಲ. ರಾತ್ರಿ ಎಲ್ಲ ಪೇನು, ಬೆನ್ನು ನಡ ಫುಲ್ ಪೇನ್ ಬಂದಿದೆ, ಸಿಕ್ಕಾಪಟ್ಟೆ ಪೇನ್ ಬಂತು. ಏನಪ್ಪಾ ನನ್ನ ಮನೆಯಲ್ಲ ಏನು ಇರಲಿಲ್ಲ, ಅಷ್ಟು ಚೆನ್ನಾಗ್ ಅಲ್ಲಿಂದ ಬಂದಿದ್ದೀನಿ. ಇಲ್ಲಿ ಬಂದ್ಮೇಲೆ ಮಲ್ಕೊಂಡಲ್ಲ, ಗುಡಕೇಶನ ಮಾಡ್ಬೇಕಾಗಿತ್ತು. ನಾನ್ ಯಾಕೆ ಮಲ್ಕೊಳ್ದೆ ಹೋಗಿದ್ರೆ ಧ್ಯಾನ ಮಾಡ್ತಿದ್ರೆ ನನ್ಗೆ ಆಕ್ಟಿವ್ ಆಗಿರೋನೇನೋ. ಯಾಕೆ ಬೇನ್ ಬಂದ್ಬಿಡ್ತಲ್ಲ, ಮಾಡ್ಬಾರ್ದು, ಮಲ್ಕೋಬಾರ್ದಾಗಿತ್ತಲ್ಲ ನಾನು ಅನಿಸ್ತಾ ಇತ್ತು. ಅದೇ ರೀತಿನಲ್ಲೇ ಅದೇ ಮಧ್ಯಾಹ್ನ ತನಕ 2 ಗಂಟೆ ತನಕ ಮಲ್ಕೊಂಡೆ ನಾನು. 2 ಗಂಟೆ ಮೇಲೆ ಒಬ್ರು ಮೇಡಮ್, ವಿನುತಾ ಮೇಡಮ್ ಅಂತ, ಅವ್ರು ಕೂಡ ಜಾಯ್ನ್ ಆಗಿರ್ಬೋದು ಈಗ. ಅವ್ರ ಜೊತೆ ಮಾತಾಡ್ತಾ ಅವ್ರಿಗೆ ಏನೋ ಮೈ ಭಾರ ಇತ್ತಂತೆ. ಮೈ ಭಾರ ಬಂದಾಗ ಅವ್ರು ಅಂತಂದ್ರು, ನನ್ಗೆ ಮೈ ಯಾಕೋ ಭಾರ ಇದೆ ಇವತ್ತು ಅಂತ ಅನಿಸ್ತಾ ಇತ್ತಂತೆ. ನಾನು ಆಧ್ಯಾತ್ಮಿಕವಾಗಿ ಮಾತಾಡ್ತಾ ಅವ್ರಿಗೆ ಪೇನು ಅಂತನ್ನದೆ ಅವ್ರ ಮೈ ಭಾರನ ಫುಲ್ಲು ರಿಲೀಸ್ ಆಗ್ಬಿಡ್ತಂತೆ. ಹಾಗೆ ಕೂಡ ನಾನ್ ಕೂಡ ಆಧ್ಯಾತ್ಮಿಕವಾಗಿ ಅವ್ರ ಜೊತೆಲಿ ಮಾತಾಡ್ತಾ ಎಕ್ಸ್ಪೀರಿಯನ್ಸ್ ಹಂಚ್ಕೊತಾ ಈ ಗುಡಕೇಶ ಇರ್ಬೋದು, ಮತ್ತೆ ಅಲ್ಲಿಗೆ ಹೋಗ್ ಬಂದದ್ದು ಹೈದ್ರಾಬಾದ್ದು, ಅದೆಲ್ಲ ಹಂಚ್ಕೊತಾ ಆರೋಗ್ಯ ಸಮಸ್ಯೆಗಳದ್ ಹಂಚ್ಕೊತಾ ಅವ್ರ ಜೊತೆನಲ್ಲಿ ಮಾತಾಡ್ತಾ ಆ ಪೇನ್ ಏನಿತ್ತು, ರಾತ್ರಿ ನೋವು, ಬೆಳಿಗ್ಗೆ ಎಲ್ಲ ಮಧ್ಯಾಹ್ನ ತನಕ ಇದ್ದು ಪೇನು ಒಂದು ಪಾಯಿಂಟ್ ಇಲ್ಲ, ಅಷ್ಟು ಎಲ್ಲ ಕ್ಲಿಯರ್ ಆಗೋಯ್ತು, ಕ್ಲೆಂಜ್ ಆಗ್ಬಿಡ್ತು. ಅನ್ಕೊಂಡೆ ಮೇಡಮ್ ನಿಮ್ ಜೊತೆ ಮಾತಾಡ್ತಾ ನನ್ಗೆ ಈ ರೀತಿ ಭಾರ ಇತ್ತು ಮೈ, ಆ ಭಾರ ತೂಕ ಎಲ್ಲ ಇತ್ತು, ಹಂಗೆ ರಿಲೀಸ್ ಆಗ್ಬಿಡ್ತು ಮೇಡಮ್ ಅಂತಂದ್ರು. ನಾನ್ ಕೂಡ ಅನ್ಕೊಂಡೆ, ಅವ್ರ ಜೊತೆಲಿ ಹೇಳ್ದೆ, ಮೇಡಮ್ ನಿಮ್ ಜೊತೆ ಮಾತಾಡ್ತಾ ನನಗೂ ಕೂಡ ಅಷ್ಟು ಪೇನ್ ಇತ್ತು ಅಂತ ಹೇಳದ್ನಲ್ಲ, ಈಗಷ್ಟೇ ಹೇಳ್ದೆ, ಈಗಷ್ಟೇ ಎಲ್ಲ ಮಾಯ ಆಗೋಯ್ತು ಅಂತಂದು. ಎಷ್ಟು ಪವಾಡ ಅಲ್ವಾ ಇದು, ಅದ್ಭುತ ಅಂದ್ರೆ ಅದ್ಭುತ. ಅಂತ ಪೇನ್ ಇದ್ದದ್ದು ಒಂದ್ ಪಾಯಿಂಟ್, ಎಷ್ಟು ಎಲ್ಲೂ ಜಾಗ ಇಲ್ಲ, ಅಷ್ಟು ನೋವಿತ್ತು ಪೇನು, ಒಂದು ಪಾಯಿಂಟ್ ನೋವಿಲ್ಲ ನೋಡಿ. ಅಷ್ಟು ಅದ್ಭುತ ಅಲ್ವಾ. ಒಬ್ಬರ ಜೊತೆಲಿ ಆಧ್ಯಾತ್ಮಿಕವಾಗಿ ನಾವು ಮಾತಾಡ್ತಾ ಧ್ಯಾನದ ಬಗ್ಗೆ ಮಾತಾಡ್ತಾ ಪ್ರತಿ ಒಂದು ಏನೇ ಸಮಸ್ಯೆ ಇದ್ರು, ಆರೋಗ್ಯ ಸಮಸ್ಯೆ ಇದ್ರು ಕೂಡ ಅಲ್ಲಿಗೆ ಕ್ಲಿಯರ್ ರಿಲೀಸ್ ಆಗ್ಬಿಡುತ್ತೆ.
ಎಂತ ಆಲೋಚನೆ ಇದ್ರು ಕೂಡ ಒಬ್ಬ ವ್ಯಕ್ತಿ ಧ್ಯಾನದ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಅಲ್ಲಿ ರಿಲೀಸ್ ಆಗ್ಬಿಡುತ್ತೆ. ಯಾವುದೇ ಆಲೋಚನೆ ಇದ್ರು ಕೂಡ ಆಲೋಚನೆಗಳು ದೂರ ಆಗ್ಬಿಡ್ತವೆ ನೋಡಿ. ಆಧ್ಯಾತ್ಮಿಕವಾಗಿ ನಾವು ಸತ್ಯದ ತರ ಮಾತಾಡ್ಬೇಕು. ಯಾವ್ದೇ ಆದ್ರೂನು ಸತ್ಯದ ಬಗ್ಗೆ ಮಾತಾಡ್ಬೇಕು, ಆಧ್ಯಾತ್ಮಿಕ ಬಗ್ಗೆ ಮಾತಾಡ್ಬೇಕು, ಧ್ಯಾನದ ಬಗ್ಗೆ ಮಾತಾಡ್ಬೇಕು. ನೆಗೆಟಿವ್ ಆಗಿ ಮಾತಾಡ್ಬಾರ್ದು, ಪಾಸಿಟಿವ್ ಆಗಿ ಮಾತಾಡ್ಬೇಕು. ಹಾಗಾದ್ರೆ ನೋಡಿ ನಮ್ಮಲ್ಲಿರುವಂತ ಸಮಸ್ಯೆಗಳು ದೂರ ಮಾಯ ಆಗ್ಬಿಡ್ತವೆ. ಈ ಒಂದು ಆನಾಪಾನಸತಿ ಧ್ಯಾನ ಎಷ್ಟು ಶಕ್ತಿ ಅದ್ಭುತ ಅಂತ ಅನ್ನೋದಕ್ಕೆ ಇದೆ ಸತ್ಯ. ನಾನು ನನಗೆ ಎಷ್ಟು ಖುಷಿ ಆಯ್ತು ಅಂತ, ಈಗಷ್ಟೇ ನೋವಿದ್ದದ್ದು ಈಗಿಲ್ವಲ್ಲ ಅಂತ, ಎಷ್ಟು ಸತ್ಯ ಅಲ್ವಾ. ಅದು ಕೂಡ ನಂಬೇಕು, ಎಲ್ಲಾರು ಕೂಡ ಕೆಲಸ ಮಾಡ್ಬೇಕು, ಪ್ರತಿಯೊಬ್ರು ಅಳವಡಿಸ್ಕೋಬೇಕು. ಇಷ್ಟು ದಿನ ನಾನು ಏನ್ ಮಾಡಿದೆ ಅಂತಾರೆ ಅಷ್ಟು ಅಳವಡಿಸ್ಕೊಂಡಿರೋದಕ್ಕೆ ನನ್ನ ಅದ್ಭುತವಾದ ಒಂದು ಶಕ್ತಿ. ನಾನು ರಾತ್ರಿ ನೈಟ್ ಕೂಡ ಏನು ತಿಂತ ಇರ್ಲಿಲ್ಲ. 1 ಮಂತ್ ಪೂರ್ತಿ ನಾನು 41 ದಿನ ಏನಿದೆ, 41 ದಿನ ಅಲ್ಲಿ ಬೆಳಿಗ್ಗೆ ಒಂದ್ ಸ್ವಲ್ಪ ಸಾತ್ವಿಕ ಆಹಾರ ತಿಂಡಿ ತಿನ್ನೋನು, ಅದ್ರಲ್ಲೂ ಕಡಿಮೆ ಹಾಕೊಂಡ್ ಮಧ್ಯಾಹ್ನ ಊಟ ಮಾಡೋನು, ಅದ್ರಲ್ಲಿ ಬಂತು ಸಂಜೆ ಏನು ತಗೋತಿರ್ಲಿಲ್ಲ. 1 ಟೈಮ್ ಜ್ಯೂಸ್ ಕುಡಿಯೋನು, ಇಷ್ಟೇನೆ. 2 ದಿನ ಮಾತ್ರ, 2-3 ದಿನ ಅಲ್ಲಿ ಹೋಗಿ 2 ದಿನ ಜ್ಯೂಸ್ ಇಲ್ವಲ್ಲ ಅಂತೇಳಿ ಒಂದ್ ಚಪಾತಿನ ಒಂದ್ ಸ್ವಲ್ಪ ರೈಸ್ ಹಾಕೋಕ್ ತಿಂದು 2 ದಿನ ಅಷ್ಟೇನೆ. ಈಗ ಕೂಡ ನನ್ಗೆ ಅದೊಂದು ನಂಗೆ ಖುಷಿ ಆಗುತ್ತ. ನಂಗು ಜ್ಯೂಸ್ ಕುಡ್ದೀನಿ ಅಂತ ಅನ್ನೋದೊಂದೇ ಹೊಟ್ಟ ತುಂಬಿರ್ತೈತು, ಯಾವಾಗ ವಸ್ತುನೇ ಬರಲ್ಲ. ಧ್ಯಾನನೇ ನಂಗೆ ಫ್ಯೂಚರ್ಲಿ ಒಂದು ಟ್ಯಾಬ್ಲೆಟ್ ಇದ್ದಾಗೆ ಒಂದು ಏನೋ ಹೇಳ್ತಾರಲ್ಲ, ಯಾವ್ದು ಟ್ಯಾಬ್ಲೆಟ್ ಅದು ಯಾವ್ದೋ ಹೇಳ್ತಾರ ಅಂತ ಅನ್ಸುತ್ತೆ. ಈಗ ತಾನೇ ಅನ್ಕೊಂಡೆ ಅದ್ ಯಾವ ಟ್ಯಾಬ್ಲೆಟ್ ಅಂತ. ವಿಟಮಿನ್ ಟ್ಯಾಬ್ಲೆಟ್. ವಿಟಮಿನ್ ಟ್ಯಾಬ್ಲೆಟ್ ತಗತ್ತೀವಿ, ಶಕ್ತಿ ಬೇಕು, ತರಕಾರಿ ತಿನ್ಬಾರ್ದು, ಎಲ್ಲದು ಅದ್ರಲ್ಲೇ ಸಿಗುತ್ತೆ. ವಿಟಮಿನ್ ಟ್ಯಾಬ್ಲೆಟ್, ಒಂದ್ ಟ್ಯಾಬ್ಲೆಟ್ ಅಲ್ಲಿ ಪ್ರತಿ ಒಂದ್ ತರನು ಇರುತ್ತೆ ಅಂತ ಹೇಳ್ತಾರ. ಆ ಒಂದು ಟ್ಯಾಬ್ಲೆಟ್ ಧ್ಯಾನನೇ ಒಂದ್ ಟ್ಯಾಬ್ಲೆಟ್ ಮಾಡ್ಕೊಂಡಿದ್ದೀನಿ ನಾನು. ವಿಟಮಿನ್ ಟ್ಯಾಬ್ಲೆಟ್ ಅಲ್ಲಿ ಅದು ಕೂಡ ಮೀನು ಎಲ್ಲ ಹಾಕಿರ್ತಾರೆ, ಮೊಟ್ಟೆ ಎಲ್ಲ ಹಾಕಿರ್ತಾರೆ ಅನ್ಸುತ್ತೆ. ತರಕಾರಿ ಜೊತೆಗೇನೆ ಅದು ಕೂಡ ಹಾಕಿರ್ತಾರೆ. ಪೌಷ್ಟಿಕ ಆಹಾರ ಅಂತೇಳಿ ವಿಟಮಿನ್ ಟ್ಯಾಬ್ಲೆಟ್ ಬಿಟ್ಟಿರ್ತಾರೆ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್. ಆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಕ್ಕಳದೇನೆ ನಾವು ಶಕ್ತಿ. ನಮ್ ಕೂಡ ಮಗ ಹೇಳ್ತಾ ಇದೆ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಕೋ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಕೋ, ಮೂಳೆಗಳು ನೋವು ಬರ್ತವೆ, ಅವಕ್ಕೆಲ್ಲ ಒಳ್ಳೇದು ಅಂತ. ಆದ್ರೆ ಅವ್ ಎಲ್ಲದಕ್ಕೂ ನನಗೆ ಯಾವ ಟ್ಯಾಬ್ಲೆಟ್ ಬೇಡ, ನನ್ಗೆ ಯಾವ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಬೇಡ, ಯಾವ ವಿಟಮಿನ್ ಟ್ಯಾಬ್ಲೆಟ್ ಬೇಡ. ನನ್ನ ಧ್ಯಾನನೇ ಒಂದ್ ಟ್ಯಾಬ್ಲೆಟ್. ಧ್ಯಾನ ಮಾಡೋದ್ರಿಂದ ಪ್ರತಿ ಒಂದು ನಮ್ಮಲ್ಲಿ ಸಿಗ್ತಾ ಹೋಗ್ತಿರುತ್ತ. ಧ್ಯಾನನೇ ಪ್ರತಿಯೊಂದು ಫ್ಯೂಚರ್ಲಿ ಒಂದ್ ಟ್ಯಾಬ್ಲೆಟ್ ಇದ್ದಾಗೇನೆ ಈ ಧ್ಯಾನ. ಈ ಗುಡಕೇಸ್ ಅಂತೂ ಡಬಲ್ ಡಮಕ್ ಅಂತ ಹೇಳದ್ನಲ್ಲ, ಹಾಗೆ ಡಬಲ್ ಆಗಿ ನಾವು ಆರೋಗ್ಯವಂತರಾಗಿರ್ಬೋದು. ಪದೇ ಪದೇ ಯಾಕಪ್ಪ ಡಬಲ್ ಡಮಕ್ ಅಂತ ಹೇಳ್ತಾರೆ ಅಂತಂದ್ರೆ, ಈ ಗುಡಕೇಸಿ ಇರೋದೇ ಅಂತ ಪವರ್ ಇದೆ, ಅಂತ ಶಕ್ತಿ ಇದೆ, ಅಂತ ಧೈರ್ಯ ಇದೆ, ಅಂತ ಚೈತನ್ಯ ಇದೆ. ಎಲ್ಲಾರು ಕೂಡ ಅಳವಡಿಸ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಮತ್ತೆ ಹೇಳ್ಬೇಕು ಅಂತಂದ್ರೆ, ನಾನ್ ಕೂಡ ಎಷ್ಟೊಂದು ಬುಕ್ಸ್ ಗಳು ತಗೊಬಂದೆ ಅಂತಂದ್ರೆ ಅಲ್ಲಿಂದ ತುಂಬಾನೇ ಕಲಿಯುವಂತದ್ದು ಬೇಜಾನ್ ಇರುತ್ತ. ಈ ಧ್ಯಾನ ಮಾಡೋದಷ್ಟೇ ಅಲ್ಲ, ಕಲಿಕೆ ಅಂತ ಅನ್ನೋದು ಇರುತ್ತೆ. ಕಲಿಕೆಗೆ ಒಂದು ಪ್ರಾಮುಖ್ಯತೆನೆ ಕೊಡ್ಬೇಕು. ಕಲಿಕೆಗೆ ಒಂದು ಕೊನೆನೇ ಇಲ್ಲ ಅಂತ ಹೇಳ್ತೀವಿ. ಹಾಗೆ ಕೂಡ ನಾನು ಕೂಡ ಸುಮಾರು ಬುಕ್ಸ್ ನ ಪರ್ಚೇಸ್ ಮಾಡ್ಕೊ ಬಂದಿದ್ದೀನಿ ನೋಡಿ. ಇದು ಬದುಕಲು ಕಲಿಯಿರಿ ಅಂತ ಈ ಒಂದ್ ಬುಕ್ಸ್ ನ ನಾನ್ ಪರ್ಚೇಸ್ ಮಾಡ್ಕೊ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ, ಓದ್ಬೇಕು ಪ್ರತಿಯೊಬ್ರು. ಈ ಆಧ್ಯಾತ್ಮಿಕ ಬಂದಾಗ ಪ್ರತಿಯೊಂದು ಬುಕ್ಸ್ ಓದ್ತೀನಿ ಅಂತಾರೆ, ಓದ್ತಾ 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 ನಮ್ಗೆ ನಾಲೆಜ್ ಕೂಡ ಸಿಗುತ್ತೆ. ಹಾಗೇನೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ನೋಡಿ, ಮೌನ ಧ್ಯಾನ ಅಂತೇಳಿ ಒಂದ್ ಬುಕ್ಸ್ ನ ಪರ್ಚೇಸ್ ಮಾಡಿದೀನಿ. ನಾವು ಎಷ್ಟು ಮೌನಾಗಿರ್ತೀವಿ ಧ್ಯಾನ ಮಾಡೋದ್ರಿಂದ, ಮೌನ ಮೌನ ಅಂತ ಅನ್ನೋದಕ್ಕೂ ಒಂದ್ ಟೈಮ್ ಕೊಡ್ಬೇಕಾಗಿರುತ್ತೆ. ಎಷ್ಟು ಮಾತಾಡಿ ಮಾತಾಡಿ ಎನರ್ಜಿನ ಹೊರಗಡೆ ಹೋಗಿಸ್ತಾ ಇದೀವಿ, ಅದು ಇದು ಸುದ್ದಿ ಮಾತಾಡ್ಕೊಂಡು. ನಾವು 1 ಅವರ್ 2 ಅವರ್ ಧ್ಯಾನ ಮಾಡಿ, ಹುಣ್ಣಿಮೆ ಧ್ಯಾನದಲ್ಲಂತೂ ಪವರ್ ಇರುತ್ತ. ಹುಣ್ಣಿಮೆ ಧ್ಯಾನದಲ್ಲಿ ನಾವು ಮೌನ ಧ್ಯಾನ ಮಾಡ್ತೀವಿ ಅಂತಂದ್ರೆ ಆ ಮೌನನು ಕೂಡ ನಮ್ಗೆ ಆದಷ್ಟು ಶಕ್ತಿ ಕೂಡ ಇರುತ್ತೆ. ಅಷ್ಟು ಶಕ್ತಿ ಇರುತ್ತೆ, ಅಷ್ಟು ಎನರ್ಜಿ ಸಿಗ್ತಾ ಹೋಗಿರುತ್ತೆ. ಆ ಶಕ್ತಿನ ನಾವು ಮಾತಾಡಿ ಹೊರಗಡೆ ಕಳಿಸ್ಬಿಡ್ತೀವಿ. ಧ್ಯಾನ ಮಾಡ್ತೀವಿ, ಏನ್ ಮಾಡ್ತೀವಿ, ಅವ್ರ ಜೊತೆ ಮಾತಾಡಿ ಅದು ಇದು ಮಾತಾಡಿ ಹೊರಗಡೆ ಕಳಿಸ್ತೀವಿ. ಅದಕ್ಕೆ ನಾವು ಹುಣ್ಣಿಮೆಯಲ್ಲಿ ಅಮಾವಾಸ್ಯೆಯಲ್ಲಿ ಕೂಡ ನಾವು ಮೌನಾಗಿ ನಾವು ಮಾತಾಡ್ದೇನೆ ನಾವು ಧ್ಯಾನ ಮಾಡೋದ್ರಿಂದ ಅಧಿಕ ಶಕ್ತಿನ ಪಡಿಬಹುದು. ಒಂದು ಮನೆ ಒಳಗೆ ಯಾವ್ದೇ ಗಲಾಟೆ ಆಗ್ತಿರುತ್ತ, ಆ ಗಲಾಟೆಲಿ ಕೂಡ ಏನಾಗುತ್ತೆ, ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಜಾಸ್ತಿ ಆಗ್ಬಿಡುತ್ತೆ ಮನೆಯೊಳಗೆ. ಯಾರೇ ಅದೇ ಗಂಡಸೇ ಆಗ್ಲಿ ಲೇಡೀಸ್ ಆಗ್ಲಿ ನಮ್ ಕೂಡ ಇರುತ್ತ, ಮಾತಾಡ್ತಾ ಏನಂತ ಗಲಾಟೆ ಆಗ್ತಾ ಇರುತ್ತ. ಆ ಹುಣ್ಣಿಮೆ ಧ್ಯಾನ ಮತ್ತೆ ಅಮಾವಾಸ್ಯ ಧ್ಯಾನದಲ್ಲಿ ನಾವು ಮೌನಾಗಿ ಇಟ್ಕೊಂಡು ಧ್ಯಾನ ಮಾಡ್ತೀವಿ ಅಂತಂದ್ರೆ ಕೂಡ ಅದು ಗಲಾಟೆ ಅವಾಯ್ಡ್ ಮಾಡ್ಕೋಬಹುದು ಅಂತ ಹೇಳ್ತೀವಿ. ಅದಷ್ಟು ಶಕ್ತಿ ಇರುತ್ತೆ ಅದ್ರಲ್ಲಿ ಹುಣ್ಣಿಮೆ ಧ್ಯಾನದಲ್ಲಿ. ಹಾಗೆ ಕೂಡ ಇನ್ನೂ ಒಂದ್ ತಗೊಬಂದಿದ್ದೀನಿ, ಆತ್ಮ ವಿಜ್ಞಾನ ಮತ್ತು ಮಾತೃತ್ವವೇ ಇಲ್ಲ. ಅದ್ರ ಬಗ್ಗೆ ಒಂದು ಆತ್ಮ ವಿಜ್ಞಾನದ್ದು ಒಂದು ಬುಕ್ ನ ಪರ್ಚೇಸ್ ಮಾಡಿದ್ದೀನಿ. ಪ್ರತಿಯೊಬ್ಬರಿಗೂ ಆತ್ಮವಿಶ್ವಾಸ ಅಂತ ಅನ್ನೋದು ಬೇಕೇ ಬೇಕು. ಅದಕ್ಕೆ ಕೂಡ ಇದೊಂದು ಬುಕ್ ನ ಮಾಡಿದ್ದಾರೆ ಪತ್ರಿಜಿ ಅವರು.
ತುಂಬಾ ಚೆನ್ನಾಗಿದೆ, ಅದು ಕೂಡ ಪರ್ಚೇಸ್ ಮಾಡಿದ್ದೀನಿ. ಎಷ್ಟು ಓದ್ಬೇಕು ಅನ್ಸುತ್ತಾ ಅಷ್ಟು ಕೂಡ ಅಳವಡಿಸ್ಕೋಬೇಕು ಜೀವನದಲ್ಲಿ. ಪ್ರತಿಯೊಂದು ಇದು ಸ್ವಾಧ್ಯಾಯನೂ ಕೂಡ ಬೇಕಾಗುತ್ತೆ. ನಾವು ಧ್ಯಾನದಲ್ಲಿ ಧ್ಯಾನ ಮಾಡ್ತಾ 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 ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಧ್ಯಾನ ಇಷ್ಟು ಕೂಡ ಇರುತ್ತೆ. ಕೊನೆಗ ಸೇವೆ, ಧ್ಯಾನ ಸೇವೆ. ನೀವು ಅದೇ ಮಾಡಿ ಇದೇ ಮಾಡಿ ಅಂತ ಏನಿಲ್ಲ, ಸೇವೆ ಯಾವ ತರ ಬೇಕಾದ್ರೂ ಮಾಡ್ಬೋದು. ಅನ್ನದಾನ ಸೇವೆ ಮಾಡ್ಬೋದು, ಹಣದಾನ ಸೇವೆ ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಧ್ಯಾನ ಸೇವೆ. ಧ್ಯಾನ ಸೇವೆ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂನು ಇದು ಕೊಡ್ಬೇಕು. ಆರೋಗ್ಯ ಸಮಸ್ಯೆ ಇರೋರ್ಗೆ, ಪ್ರತಿಯೊಂದು ಸಮಸ್ಯೆ ಇರೋರ್ಗು ಕೂಡ ಈ ಒಂದು ಆಧ್ಯಾತ್ಮಿಕದ ಧ್ಯಾನನ ಸೇವೆ ಮಾಡ್ತಾ ಹೋಗ್ಬೇಕು. ಧ್ಯಾನ ಮಾಡ್ಬೇಕು, ಪ್ರತಿಯೊಬ್ಬರಿಗೆ ಹೇಳ್ಬೇಕು. ಸ್ವಾಧ್ಯಾಯ ಬುಕ್ಸ್ ಓದ್ಬೇಕು, ಮತ್ತೊಬ್ಬರಿಗೆ ಓದಿಸ್ಬೇಕು. ಒಂದು ಆ ತರನು ಕೂಡ ಮಾಡ್ಕೊತ ಅದ್ರಲ್ಲಿ ಕೂಡ ನಾವು ಶಕ್ತಿ ಪಡಿಬಹುದು. ಅದ್ರಲ್ಲಿ ಕೂಡ ನಾವು ಜೀವನದ ಸೂಕ್ಷ್ಮಗಳು ಇದೊಂದು ಬುಕ್ ನ ಪರ್ಚೇಸ್ ಮಾಡಿದ್ವಿ. ನಮ್ ಜೀವನದಲ್ಲಿ ಏನ್ ಸೂಕ್ಷ್ಮತೆ ಇದಾವೆ ಆ ಸೂಕ್ಷ್ಮನ ನಾವ್ ಇದ್ರಲ್ಲಿ ಓದ್ತಾ ತಿಳ್ಕೊಬಹುದು ಅಂತೇಳಿ ಇದನ್ನು ಕೂಡ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಯೋಗಿಗಳೊಂದಿಗೆ ನನ್ನ ಆತ್ಮಕತೆ ಅಂತ ಅನ್ನೋದು ಕೂಡ, ಅಂದ್ರ ಯೋಗಿಗಳು ಧ್ಯಾನಿಗಳಿರ್ತಾರೆ ನೋಡಿ, ಅಂತವ್ರ ಜೊತೆನಲ್ಲಿ ನಮ್ಮ ಒಂದು ನನ್ನ ಆತ್ಮಕತೆ, ನಮ್ಮ ಕತೆಗಳನ್ನ ಬರ್ದಿರೋ ಅಂತವ್ರು ಮೇಡಮ್ ಕೂಡ ಬರ್ದಿ, ಅಲ್ಲಿ ಇರೋ ಅಂತ ಒಬ್ರು ಮೇಡಮ್ ಇದಾರೆ. ಅವರು ಇದು ಬುಕ್ ನ 1-2 ಭಾಗ ಮಾಡಿದ್ದಾರೆ, ಬರ್ದಿದ್ದಾರೆ. ಅವ್ರು ಸ್ವಂತ ಬರೆದಿರೋದು, ಅವ್ರ ಅನುಭವದ್ದು. ನಾವು ಕೂಡ ಓದಿ ಅನುಭವ ಪಡ್ಕೊಂಡು ಮತ್ತೊಬ್ಬರಿಗೆ ಶೇರ್ ಮಾಡ್ಬೇಕು ಅಂತೇಳಿ ಈ ಬುಕ್ ಕೂಡ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ನೀನು ಯಾರು, ನೀನು ಅಮರನು, ನೀನು ಅಮರನು ಅಂತೇಳಿ ಇದು 2ನೇ ಭಾಗದ್ದು, ಇದು 1ನೇ ಭಾಗದ್ದು. ಈ ರೀತಿ ತಗೊಬಂದಿದ್ದೀನಿ. ಇಲ್ಲೊಂದಿದೆ ನೋಡಿ, 2 1 2ನೇ ಭಾಗ 2. ಅದ್ಭುತವಾದ ಅಸ್ತಿತ್ವತ, ಅದರಿಂದಲೇ ನಿನ್ನ ಆಗಮನ, ಇದೊಂದನ್ನ ತಂದಿದ್ದೀನಿ. ತುಂಬಾ ಚೆನ್ನಾಗಿದೆ ಅನುಭವ. ಇದನ್ನ ಓದ್ತಾ 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 ಇದು ಬರ್ದಿರೋರು ಒಬ್ರೆ ಮೇಡಮ್ ಬರ್ದಿರೋದು. ಇದೊಂದು ಸರ್ ಕೂಡ ಇದ್ದಾರೆ, ಅಂದ್ರೆ ಇವರು ರಾಮಚಂದ್ರ ರೆಡ್ಡಿ ಅಂತ ಇವ್ರ ಹೆಸರು. ಅವ್ರು ಕೂಡ ಇದು ಬರ್ದಿದ್ದಾರೆ. 1ನೇ ಭಾಗ 2ನೇ ಭಾಗ. ಇದು ತುಂಬಾ ಚೆನ್ನಾಗಿದೆ. ಇದು ದೇವ ಮಹರ್ಷಿ ಜೀವನ ರಹಸ್ಯ ಅಂತೇಳಿ. ನೀನು ಅಮರನು, ಪ್ರತಿಯೊಬ್ರು ಅಮರರೇ. ಏಕೆ ಅಂತಂದ್ರೆ ಅಲ್ಲಿ ಧ್ಯಾನ ಮಾಡೋದ್ರಿಂದ ಪ್ರತಿಯೊಬ್ರು ಅಮರರಾಗ್ಬೇಕು ಅಂತೇಳಿ ಈ ಬುಕ್ಸ್ ನ ಯಾವ ರೀತಿ ಓದಿ ನಾನು ಈ ಒಂದು ಗುಡಕೇಶದಲ್ಲಿ ನಾನು ಇದನ್ನ ಸ್ವಾಧ್ಯಾಯನ ಕೊಡ್ಬೇಕು ಅಂತೇಳಿ ಬುಕ್ಸ್ ಗಳನ್ನ ತಂದಿದ್ದೀನಿ. ಪ್ರತಿಯೊಂದು ಬುಕ್ಸ್ ಓದಿ ಪ್ರತಿಯೊಂದ್ ದಿನಾನು ನಾನು ಕೂಡ ಸ್ವಾಧ್ಯಾಯ ಕೊಡಕ ಪ್ರಯತ್ನ ಪಡ್ತೀನಿ, ಹೇಳ್ತೀನಿ. ಮತ್ತೆ ನನ್ನ ಅನುಭವ ತುಂಬಾನೇ ಇದೆ, ಹೇಳ್ಕೋಬೇಕು ಅಂತಂದ್ರೆ ಸಾಲದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹೇಳ್ತಾ ಹೋಗೋಣ ಅಂತೇಳಿ. ಇನ್ನ ಟೈಮ್ ಆಯ್ತಾ ಮೇಡಮ್? ಅನುಭವ ಹಂಚಿಕೆ ಯಾರಾದ್ರೂ ಏನಾದ್ರು ಕೇಳ್ಬೋದು, ಹೇಳ್ತೀನಿ. ಟೈಮ್ ಇದೆಯಾ? ಟೈಮ್ ಇದೆ ಮೇಡಮ್, ಇನ್ನು 8 ನಿಮಿಷ ಇದೆ, ಹೇಳ್ಬಹುದು. ಅಲ್ಲ ಯಾರು ಕೇಳಲಿ ಮೇಡಮ್, ಹೇಳ್ತೀನಿ. ಇನ್ನೇನಿದೆ ಅಂತ ಮೇಡಮ್. ಶ್ವೇತಾ ಮೇಡಮ್, ಇಷ್ಟು ತುಂಬಾ ಚೆನ್ನಾಗಿತ್ತು. ಟ್ರೈನ್ ಅಲ್ಲಿ ಹೋದ್ವಿ, ಅಲ್ಲೂ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ನಾನು ಮತ್ತೆ ಅವ್ರ ಶೋಭಾ ಮೇಡಮ್, ಇವರು ಯಶೋಧ ಮೇಡಮ್, ನಾಗರತ್ನ ಮೇಡಮ್, ಪ್ರತಿ ಒಂದ್ ಕಡೆನು 3 ಜನನು ಹೋಗೋದು ಬರೋದು, ಪಿರಮಿಡ್ ಅಲ್ಲಿ ಹೋಗಿ ಧ್ಯಾನ ಮಾಡೋದು. ರಾತ್ರಿ ಕೂತ್ಕಂದ್ರೆ ರಾತ್ರಿ 8 ಗಂಟೆಗೆ ಹೋಗಿ ಬೆಳಗಿನ ಜಾವಾಗ ಸ್ನಾನ ಮಾಡಿ 2-3ವರೆಗೆ ಸ್ನಾನ ಮಾಡ್ಕೊಬಿಡೋದು, ಕುಂತ್ಕೊಂಡ್ ಹೋಗಿ ಧ್ಯಾನ ಮಾಡೋದು. 3 ಅವರ್ ಧ್ಯಾನ ಇರ್ತಿತ್ತು. 6, 7, 8 ಗಂಟೆ 3 ಅವರ್ ಧ್ಯಾನ ಇತ್ತು. 3 ಅವರ್ ಧ್ಯಾನ ಮಾಡ್ಕೊಳ್ಳೋಣ. ಮತ್ತೆ ಅಲ್ಲೆಲ್ಲ ಸುತ್ತಾಕೊಂಡು ಎಲ್ಲ ಪಿರಮಿಡ್ ಗಳೆಲ್ಲ ನೋಡ್ಕೊಂಡು ಅಲ್ಲೊಂದಷ್ಟೊತ್ತು ಇಲ್ಲೊಂದಷ್ಟೊತ್ತು ಮಾಡ್ಕೊಳ್ಳೋದು ಧ್ಯಾನನ. ಮತ್ತೆ 8 ಗಂಟೆಗೆ ಹೋಗಿ ಕುಂತ್ಕಂತು ಅಂತ ಹೇಳಿದ್ರೆ ಊಟ ಮಾಡ್ಕೊಂಡ್ ಹೋಗಿ, ನಾನೇನು ಊಟ ಮಾಡ್ತೇವೆ ಸ್ವಲ್ಪ ಸ್ವಲ್ಪನೇ ತಿನ್ಕೊಂಡು ಹೆಂಗೋ ಕೈ ನಮ್ ಜ್ಯೂಸ್ ಗಳು ಇರೋದಿಲ್ವಲ್ಲ, ಒಂದ್ ಚಪಾತಿನ 1-2 ಸ್ಪೂನ್ ರೈಸ್ ತಿನ್ಕೊಂಡೋಗಿ ಧ್ಯಾನ ಮಾಡೋನು. ಧ್ಯಾನ ಕುಂತ್ಕೊಬಿಟ್ರೆ ಪಿರಮಿಡ್ ಅಲ್ಲಿ, ಅದು ದೊಡ್ಡ ಪಿರಮಿಡ್, ಬಾಲ್ಕನಿಲೂ ಇತ್ತು. ಅದ್ರ ಕೆಳಗಡೆ ಒಂದ್ ಬಾಲ್ಕನಿ, ಅದ್ರ ಕೆಳಗಡೆ ಅದ್ರ ಮೇಲೂ ಒಂದ್ ಬಾಲ್ಕನಿ, ಅದ್ರ ಕೆಳಗಡೆ ಮಾತ್ರ ಹಾಲು, ದೊಡ್ಡದ ಹಾಲು, ನೋಡಕ್ಕೆ ಒಂದ್ ಚೆನ್ನ. ಅದು ಆ ಒಂದ್ ಪಿರಮಿಡು, ಶಿವಶಕ್ತಿ ಪಿರಮಿಡು, ಪಾರ್ವತಿ ಪಿರಮಿಡು, ಇದೆಲ್ಲ ನೋಡಕ್ಕೆ ಒಂದ್ ಚೆನ್ನ. ಹೋಗಿ ಕುಂತ್ಕೊಂಡ್ರೆ 8 ಗಂಟೆ ಕುತ್ಕೊಂಡ್ರೆ ಬೆಳಗಿನ ಜಾವಾಗ 3ವರೆಗೆ ಎಚ್ಚರ ಆಗ್ತಾ ಇತ್ತು. ಆ ರೀತಿ ಧ್ಯಾನ ಮಾಡಿದೀವಿ ಕುಂತ್ಕೊಂಡು. ಬಂದು ಎಳ್ಸ್ಬಿಡೋರು ಮಧ್ಯ ಎದಳಿ ಎದಳಿ ಅಂತ ಅಂದ್ಬಿಟ್ಟು ಎಳ್ಸೋರು. ಆ ಕೊನೆ ದಿನ ಹೇಳ್ದೆ, ನಾನ್ ಎದಳಲ್ಲ, ನಾವ್ 4 ಗಂಟೆ ತನಕ ಎದಳಲ್ಲ ಅಂತ ಅಂದ್ಬಿಟ್ಟು
ಅವರು ಇವರು ವಾಲಂಟಿಯರ್ಗಳು ಇರ್ತಾರೆ. ಹೇಳಿ ಅಂತಂದ್ರೆ ಎದಳಲ್ಲ, ನಾವು 4 ಗಂಟೆ ತನಕ ಎದಳಲ್ಲ ಅಂತಂದ್ರೆ ಹೋಗ್ ಕೂತ್ಕೊಂಡ್ರೆ ಸಾಕು ಅಷ್ಟೊತ್ತಾಗ್ತಾ ಇತ್ತು. 8 ಗಂಟೆ ಕೂತ್ಕೊಂಡ್ರೆ 3:15 4 ಗಂಟೆಗೆ ನಾವು ಬಂದು ಸ್ನಾನ ಮಾಡ್ಕೊ ಬಂದು ಮತ್ತಾಗಿ ಅಲ್ಲಿ ಸ್ಟೇಜ್ ಹತ್ರ ಕೂತ್ಕೊಳ್ಬಿಡವು. 3 ಅವರ್ ಧ್ಯಾನ ಮಾಡ್ತಾ ಇದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗದ. ಅದು ಅದ್ಭುತ ಒಂದು ಕೈಲಾಸಪುರಿ. ಆ ಕೈಲಾಸಪುರಿನ ಒಂದ್ಸರಿ ಹೋಗಿ ಜೀವನದಲ್ಲಿ ಒಂದ್ಸರಿ ಅದ ಅದ್ಭುತವಾದ ಆ ಒಂದ್ ಪ್ಲೇಸ್ ನ ನೋಡ್ಬೇಕು. ಅಲ್ಲಿ ಕುಂತ ಎನರ್ಜಿ ತರ್ಬೇಕು. ಅಲ್ಲಿ ತುಂಬಾ ಅದ್ಭುತವಾಗಿ ಎನರ್ಜಿ ಬರುತ್ತೆ. ಎಲ್ಲರಿಗೂ ವಿಜನ್ಗಳು ಬರ್ತಾ ಇತ್ತು. ವಿಜನ್ ಅಂತಾರೆ ಅಂತಿಂತ ವಿಜನ್ ಅಲ್ಲಿ ಅಷ್ಟು ವೈಬ್ರೇಷನ್ ಇರ್ತಾ ಇತ್ತು. ಅಷ್ಟು ಲಾಕ್ ಆಗ್ಬಿಡ್ತಾ ಇತ್ತು. ನನ್ ಕೈ ಕಾಲೆಲ್ಲ ಲಾಕ್ ಆಗ್ಬಿಡ್ತಾ ಇತ್ತು. ಅಷ್ಟೊಂದ್ ತುಂಬಾ ಚೆನ್ನಾಗದ. ಆ ಒಂದು ಅಲ್ಲಿ ಏನಂತಂದ್ರ ಒಂದು ಮರನ ಹಬ್ಕೊಂಡ್ರೆ ಸಾಕು, ಆ ಮರದಲ್ಲಿರುವಂತ ಶಕ್ತಿನೂ ಕೂಡ ಅಷ್ಟು ಅದ್ಭುತವಾಗಿರುತ್ತೆ. ಆ ಮರ ಹಬ್ಬಿ ಬಂದ್ರೆ ಸಾಕು ಅಷ್ಟು ಎನರ್ಜಿ ಸಿಗ್ತಾ ಇತ್ತು. ಹಾಗೆ ಕೂಡ ಅವರು ಕೂಡ ಯಶೋಧ ಮೇಡಮ್ ಕೂಡ ಅಲ್ಲಿ ಹಬ್ಬಿದ್ದಾರೆ. ಅಷ್ಟು ತಕ್ಷಣನೇ ಅವ್ರಿಗೆ ಜ್ವರ ಬೇರೆ ಬಂದ್ಬಿಟ್ಟಿತ್ತು. ಮೇಡಮ್ಗೆ ಜ್ವರ ಬಂದಿತ್ತು. ಒಂದ್ಸರಿ ವಾಂತಿ ಜ್ವರ ಎಲ್ಲ ಬಂತು. ಈ ಎನರ್ಜಿ ಸಾಕಷ್ಟು ಎನರ್ಜಿ ಆಗ್ಬಿಡ್ತಿತ್ತು ಅವ್ರಿಗೆ. ಆ ಎನರ್ಜಿ ಪಾಸ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಗೋಮಾತೆಗ್ ಪಾಸ್ ಮಾಡೋರು ಹಾಗೂ ಆಗ್ತಾ ಇರ್ಲಿಲ್ಲ. ಹಾಗೆ ಒಂದ್ ಮರ ತಬ್ಬಿದ್ರು. ತಬ್ಬಿ ಮುತ್ಕೊಟ್ಟಿ ಅದಕ್ಕೆ ಹೇಳ್ಕೊಂಡು ಆ ಎನರ್ಜಿನ ಪಾಸ್ ಮಾಡಿ ಬಂದ್ರು. ಆ ಮರ ಹೇಳ್ತಂತೆ ಕುಂತ್ಕೊಂಡ್ರು. ಬಂದು ಕುಂತ್ಕೊಂಡ ತಕ್ಷಣ ಅವ್ರಿಗೆ ಮರ ಕೂಗಿ ಹೇಳೈತೆ, ನೀನ್ ಹಂಗೆ ಹೋಗ್ತಾ ಇದೀಯಾ, ನೀನು ನನ್ನನ್ನ ನೋಡ್ದೆ ನೀನ್ ಹಾಗೆ ಹೋಗ್ತಾ ಇದೀಯಾ, ನನ್ ಜೊತೆ ಮಾತಾಡ್ದೆ, ಹಬ್ಬಿ ನನ್ನ ಮುತ್ಕೊಟ್ಟು ಹೋಗ್ತಾ ಇದೀಯಾ, ಮತ್ತೆ ತಿರ್ಗಿ ನೋಡ್ದೇನೆ ಅಂತ ಹೇಳ್ತಂತೆ. ಅವಾಗ ಮತ್ತೆ ಹೋಗ್ಬಿಟ್ಟು ಅವ್ರು ಮತ್ತೆ ಕೇಳ್ಕೊಂಡ್ರು. ಅವ್ರು ನೋಡಿ ಆ ಮರ ನೋಡಿ ಸಾರಿ ಕೇಳ್ಕೊಂಡು ಸಾರಿ ಅಂತ ಹೇಳಿದಾರೆ. ಆ ಸ್ಪಾಟ್ ಅಲ್ಲಿ ಅವ್ರಿಗೆ ಜ್ವರ ಇದ್ದದ್ದು 1 ಪಾಯಿಂಟ್ ಜ್ವರ ಇಲ್ಲ. ಅಷ್ಟು ರಿಲ್ಯಾಕ್ಸ್ ಆಗ್ಬಿಡ್ತು ಅವ್ರಗ. ಎಂತ ಅದ್ಭುತ ಅಲ್ವಾ. ಅಂತ ಪ್ಲೇಸ್ಗೆ ಹೋಗಿ ನಾವು ಎನರ್ಜಿನ ತರ್ಬೇಕು, ಅವ್ರ ಶಕ್ತಿ ಕೂಡ ಪಡಿಬೇಕು ಅಂತ ಇಷ್ಟಪಡ್ತೀನಿ. ಹಾಗೆ ಗುಡಕೇಸ್ ಅಂತೂ ಖಂಡಿತ ನನಗೆ ಹೆಲ್ಪ್ ಮಾಡೈತೆ. ಆ ಪ್ಲೇಸ್ ಕಳ್ಸೋದೇ ಆಗಿರ್ಲಿ, ನಾನು ಏನ್ ಅನ್ಕೋತೀನಿ ಅದೆಲ್ಲ ನೆರವೇರ್ತೈತೆ. ಎಲ್ಲಾರು ಕೂಡ ಕೆಲಸ ಮಾಡಿ ಪ್ರತಿಯೊಬ್ರುನು ಅಳವಡಿಸ್ಕೊಳ್ಳಿ. ಪ್ರತಿಯೊಬ್ರನ್ನು ಶಕ್ತಿಯುತಗಿರಿ, ಚೈತನ್ಯಗಿರಿ, ಆರೋಗ್ಯಗಿರಿ. ಈ ಸಮಸ್ಯೆ ಗುಡಕೇಸಗ್ ಬಂದವ್ರಿಗೆಲ್ರಿಗೂನು ಈ ಸಮಸ್ಯೆದಿಂದ ಹೊರಗ್ ಬರ್ಲಿ ಅಂತ ಹೇಳ್ತೀನಿ. ಪ್ರತಿ ಒಂದ್ ಸಮಸ್ಯೆ ಇದ್ರು, ಯಾವುದೇ ಆರೋಗ್ಯ ಸಮಸ್ಯೆ ಇದ್ರು ಹೊರಗ್ ಬರ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಗುಡಕೇಸ್ ಬಗ್ಗೆ ಹೇಳಕ್ ಒಂದ್ ಮಾತಿಲ್ಲ. ತುಂಬಾ ಚೆನ್ನಾಗಿದೆ. ಎಲ್ಲಾರು ಅಳವಡಿಸ್ಕೊಳ್ಳಿ. ಮತ್ತೆ ನಾನ್ ಮಾಡ್ತೀನಿ. ಬಿಡಲ್ಲ, ಗುಡಕೇಸ್ ಬಿಡಲ್ಲ. ಸ್ಟೇಜ್ ಅಂತೂ ಖಂಡಿತ ಬಿಡಲ್ಲ. ಈ ಒಂದ್ ಅನುಭವ ವೇದಿಕೆನ ಒಬ್ರಿಗೊಬ್ರಿಗೆ ಕೊಡ್ತಾ ಇರ್ತೀನಿ. ಅವಾಗ ಕೂಡ ನಾನು ಜಾಯ್ನ್ ಆಗ್ತಾ ಇರ್ತೀನಿ. ಮೇಡಮ್ಗೆ ಹೇಳ್ಕೊಂಡಿದ್ದೆ. ಒಬ್ಬ ಮೇಡಮ್ಗೆ ಅಂದ್ರ PMC ಕೊಪ್ಪಳಲ್ಲಿ ಅವರು ಕ್ಲಾಸ್ ಕೊಡ್ತಾರೆ, ನಿಖಿತಾ ಮೇಡಮ್ ಅಂತ. ಅವರು ಹೆಡ್, ತುಂಬಾ ಹೈಯರ್ ಮಾಸ್ಟರ್ಸ್. ಅವರೇ ಧ್ಯಾನ ಮಾಡಿಸ್ತಾರೆ. ಅವರು ಒಂದು ಸ್ಪೀಚ್ ಅದ್ ಕೇಳ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಅವ್ರು ಕೂಡ ಹಾಡೆಲ್ಲ ಹೇಳಿ ಹಾಡು ಮುಖಾಂತರ ಅವರು ಧ್ಯಾನ ಮಾಡಿಸ್ತಾರೆ. ನೀವೇ ಹಾಡು ಹೇಳ್ಬೇಕು, ಹಾಡಿನ ಮುಖಾಂತರ ಧ್ಯಾನ ಕೊಡ್ಬೇಕು ಅಂತ ಹೇಳ್ಕೊಂಡಿದ್ದೀನಿ. ಆಯ್ತು ಮೇಡಮ್, ಈ ವಾರ ಎಲ್ಲ ಬರಕ್ಕಾಗಲ್ಲ, ನೆಕ್ಸ್ಟ್ ನಾನು ಹೇಳ್ತೀನಿ. ಖಂಡಿತ ನಾನು ಬಂದು ನಿಮ್ಗ ಅಲ್ಲಿ ಅನುಭವ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಒಳ್ಳೊಳ್ಳೆ ಹೈಯರ್ ಮಾಸ್ಟರ್ಸ್ ಅನ್ನೇ ಕರೆಸಿ ನಿಮ್ಗೆ ಧ್ಯಾನ ಕೊಡಿಸ್ತೀನಿ. ಅದಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ನಾನು ಗುಡಕೇಶ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ, ಧ್ಯಾನದಿಂದ ಮುಕ್ತಿ ಕೂಡ ನಾನು ಕಾಯ್ತಾ ಇದ್ದೀನಿ. ಸತ್ಯ ಪಯಣ, ಸತ್ಯಕ್ಕೆ ನಾವು ಪಯಣ, ಸತ್ಯ ದಾರಿಗೆ ನಾವು ಪಯಣ ಕಾಯ್ತಾ ಇದ್ದೀನಿ. ಅಷ್ಟು ಸತ್ಯನ ಅಳವಡಿಸ್ಕೋಬೇಕು ಅಂತ ಅನ್ನೋದೇ ನನ್ ಇಷ್ಟ ಆಗಿದೆ. ಯಾವ್ದು ನನ್ ಸುಳ್ಳು ಅಂತೂ ಬರೋದೇ ಇಲ್ಲ ನನ್ಗ. ಎಲ್ಲಾ ಕೂಡ ನಾವು ಹೇಳೋದಂತೂ ಸತ್ಯನೇ. ಆ ಸತ್ಯನ ನಂಬಿ ನೀವು ದೃಢ ನಿರ್ಧಾರದಿಂದ ಗುಡಕೇಶ ಮಾಡಿ ತುಂಬಾ ಅದ್ಭುತವಾದ ಜೀವನನ ಕಾಣ್ಬೋದು. ಸುಂದರವಾದ ಜೀವನನ ಕಾಣ್ಬೋದು. ನನ್ನ ಬದುಕಿನ ದಾರಿನೂ ಕಾಣ್ಬೋದು. ಒಂದು ಬದುಕಿನ ಬದಲಾವಣೆನೂ ಕಾಣ್ಬೋದು. ಅಷ್ಟು ಚೈತನ್ಯ ಕೂಡ ಸಿಗುತ್ತೆ ಗುಡಕೇಶಿಂದ. ಪ್ರತಿಯೊಬ್ರು ಅಳವಡಿಸ್ಕೊಳ್ಳಿ. ಹೀಗೆ ಹೇಳ್ತಾ ಎಲ್ಲಾರ್ಗುನು ಸ್ವಾದಾಯ, ಸಜ್ಜನ ಸಾಂಗತ್ಯ, ಸೇವೆ ಮನೋಭಾವನೆ ಇರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ರು ಧ್ಯಾನ ಕೂಡ ಮಾಡಿ ಪ್ರತಿಯೊಬ್ರು ಅಳವಡಿಸ್ಕೊಳ್ಳಿ. ತುಂಬಾ ಹೆಚ್ಚು ಧ್ಯಾನ ಮಾಡಿ, ಹೆಚ್ಚು ಜ್ಞಾನ ಪಡೀರಿ. ಧ್ಯಾನದಿಂದ ಮುಕ್ತಿ. ಓಕೆ, ಇಷ್ಟ ಹೇಳೋದಕ್ಕೆ ನಂಗೆ ವೇದಿಕೆ ಕೊಟ್ಟಂತ ಅರುಣ್ ಸರ್ಗುನು ಹಾಗೂ ಶ್ವೇತಾ ಮೇಡಮ್ಗುನು, ಹೀಗೆ ನಮ್ಮ ಒಂದು ಸರ್ ಕೂಡ ಪ್ರಮೋದ್ ಅಚ್ಯುತ್ ಅವ್ರಿಗುನು ಧನ್ಯವಾದಗಳು ಹೇಳ್ತಾ, ನಿಮ್ಮ ಕೇಳಿದಂತ ಎಲ್ಲಾ ಮಾಸ್ಟರ್ಸ್ಗಳು ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಮ್ಯಾಮ್ ಥ್ಯಾಂಕ್ ಯು. ಹಲೋ ನಮಸ್ತೆ ಶ್ವೇತ ಮೇಡಮ್. ಪುಟ, ಹಾಯ್ 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 ಅಮ್ಮು, ಮೇಡಮ್. ಶಿಲ್ಪಾ, ಹಾಯ್ ಶ್ವೇತಾ. ಹಾ, ಎಲ್ರಿಗೂ
ಆತ್ಮ ಆತ್ಮವಂದನೆಗಳು. ಮ್ಯಾಮ್ ನೀವ್ ಹೇಳಿದ್ರಿ ಯಾರು ಸುಳ್ಳು ಹೇಳೋದ್ ಬರಲ್ಲ ಅಂತ. ಈ ಒಂದು ಪತ್ರಿಜಿ ಗುರುಗಳ ದಾರಿಯಲ್ಲಿ ನಡೆಯೋರು ಯಾವ್ದೇ ಕಾರಣಕ್ಕೂ ಬಾಯಲ್ಲಿ ಸುಳ್ಳು ಬರೋದಿಲ್ಲ ಮೇಡಮ್. ಬರಲ್ಲ ಈಗ ಮೇಡಮ್. ಈಗ ಅಂತ ಒಂದು ದಾರಿ ಇದೆಯಲ್ಲ ನಮಗ್ ತೋರ್ಸ್ಕೊಟ್ಟಿರೋದವ್ರು, ಅದೇ ತರ ತಾನೇ ದಾರಿ. ಆ ಹೌದು, ದಾರಿ ಅಂದ್ರೆ ಯಾರಿಗೂ ಸುಳ್ಳು ಬರೋದಿಲ್ಲ. ಯಾರಿಗೂ ಬರಲ್ಲ, ಬಂದ್ರುನು ಅದು ಉಳಿಯೋದು ಇಲ್ಲ. ಉಳಿಯೋದು ಇಲ್ಲ ಅದು. ಖಂಡಿತ. ಖಂಡಿತ ಹೇಳಿದ್ರಿ ಅಲ್ಲಿ ತುಂಬಾ ಎನರ್ಜಿ ಇತ್ತು ಅಂತ. ಎನರ್ಜಿ ಇರ್ಲೇಬೇಕು, ಯಾಕಂದ್ರೆ ಇಡೀ ನಮ್ಮ ಈ ಧ್ಯಾನ ಬಂಧುಗಳೆಲ್ಲ ಅಲ್ಲಿದ್ದಾರೆ ಅಂದ್ರೆ ಅಲ್ಲಿ ಇಡೀ ಕೈಲಾಸದಲ್ಲಿ ಇರೋದು, ವೈಕುಂಠದಲ್ಲಿ ಇರೋದು, ಬ್ರಹ್ಮ ಲೋಕದಲ್ಲಿರೋ ದೇವಾನು ದೇವತೆಗಳೆಲ್ಲ ಅಲ್ಲೇ ಸೃಷ್ಟಿಯಾಗಿ ಬಂದಿರ್ತಾರೆ ಅಂತಂದ್ಮೇಲೆ ಅಲ್ಲಿ ಇರ್ಲೇಬೇಕು ಅಷ್ಟು ಎನರ್ಜಿ. ಭೂಲ ಸ್ವರ್ಗ ಸುಖ ಮೇಡಮ್, ಸ್ವರ್ಗ ಸುಖ. ಅದೇ ಮೇಡಮ್ ನಾವು ಹೋಗ್ ಬಂದಾಗ ಆಗ್ಬೇಕು ನಮ್ಗೆ. ನಾವಿಲ್ಲಿ ಜೂಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ನಮಗೆ ಅಷ್ಟು ವೈಬ್ರೇಷನ್, ನಾವೇ ಅಷ್ಟು ಕನೆಕ್ಟ್ ಆಗ್ತೀವಿ ಅಂದ್ರೆ ಇನ್ನ ಅಲ್ಲಿ ಪ್ರೆಸೆಂಟ್ ಇರೋರ್ಗೆ ಎಷ್ಟು ಮಟ್ಟಿಗೆ ಕನೆಕ್ಟ್ ಆಗ್ಬೋದು ಅಂತ ಕಲ್ಪನೆಗೂ ಮೀರಿದ್ದು ಅದು ಹೇಳ್ಬೇಕಂದ್ರೆ. ಹೌದೌದು. ಅದಕ್ಕೆ ನಾನೇನ್ ಮಾಡಿದೆ, ವಿಡಿಯೋ ಕಳಿಸ್ತಾ ಇದ್ದೆ ಸರ್ಗೆ, ಅರುಣ್ ಸರ್ಗೆ ವಿಡಿಯೋ ಕಳಿಸ್ತಾ ಇದೆ. ಇಷ್ಟೊಂದು ಕಾಸ್ಮಿಕ್ ಎನರ್ಜಿ ಕೂಡ ಎಲ್ಲಿ ಬ್ರಹ್ಮಾಂಡದಿಂದ ಬರುವಂತ ಕಾಸ್ಮಿಕ್ ಎನರ್ಜಿ ಇಲ್ಲಿ ದೇವಲೋಕನೇ ಸೃಷ್ಟಿಯಾಗಿದೆ ಇಲ್ಲಿ ಅಂತೇಳಿ ನಾನು ವಿಡಿಯೋ ಕಳಿಸ್ತಾ ಇದ್ದೆ. ಒಂದೊಂದು ವಿಡಿಯೋ ಕಳಿಸ್ಬಿಟ್ಟ ಸರ್ಗೆ, ಅದು ಶೇರ್ ಮಾಡ್ಲಿ, ಲಿಂಕ್ ಹಾಕೊಳ್ಳಿ ಅಂತೇಳಿ ಕಳಿಸ್ತಾ ಇದ್ದೆ ಆ ಕಡೆ. ಓಕೆ ಮೇಡಮ್, ಥ್ಯಾಂಕ್ ಯು. ಅಲ್ಲಿ ಪ್ರತಿಯೊಂದು ಹೇಳ್ತಿಲ್ಲ ಆ ಮಣ್ಣಿನ ಒಂದು ಗುಣನೇ ಆ ತರ ಇರೋದು. ಯಾಕಂದ್ರೆ ನಮ್ ಸನಾತನ ಧರ್ಮ ಅಂದ್ರೇನೆ ಅಷ್ಟು ಒಂದು ಶ್ರೇಷ್ಠ. ಈ ಸನಾತನ ಧರ್ಮದ ಮುಂದೆ ಯಾವ ಧರ್ಮನೂ ಇಲ್ಲ. ಧರ್ಮ ಅಂದ್ರೆ ಎಲ್ಲ ಒಂದೇ ಅಂತ ತಿಳ್ಕೋಬೇಕು. ಆದ್ರೂ ನಮ್ಮ ಎಲ್ಲದಕ್ಕಿಂತ ನಮ್ ಸನಾತನ ಧರ್ಮ ಇದೆಯಲ್ಲ ಅದು ಅತ್ಯದ್ಭುತವಾದ ಒಂದು ಪರಿಕಲ್ಪನೆ. ಅದು ಹೇಳಕ್ಕೂ ಅಸಾಧ್ಯ. ಇಡೀ ನಮ್ಮ ಏನು ಸೃಷ್ಟಿ ಇದೆ ಆ ಸೃಷ್ಟಿ ಎಲ್ಲ ನಮ್ಮ ಸನಾತನ ಧರ್ಮಕ್ಕೆ ತಲೆ ಬಾಗ್ತಾ ಇದೆ. ಇಷ್ಟಕ್ಕೂ ನಮ್ ಇಂಡಿಯಾಕ್ಕೆ ತಲೆ ಬಾಗ್ತಾ ಇದೆ ಅಂತಂದ್ರೆ ಹೇಳ್ತಾ ಇದ್ರು 2035ನೇ ಇಸ್ವಿ ಅಷ್ಟೊತ್ತಿಗೆ ಇಡೀ ನಮ್ಮ ಈ ದೇಶ ಏನಿದೆ ಅದು ಸತ್ಯ ಲೋಕ. ಈ ಪ್ರತಿಯೊಬ್ರು ನಾವು ಧ್ಯಾನ ಮಾಡ್ಲೇಬೇಕು, ಮಾಡೇ ಮಾಡ್ತಾರೆ. ಇವಾಗ ಯಾರು ಬರಲ್ಲ ಅಂತಾರೆ ಅವರೆಲ್ಲ ಅದೇ ದಾರಿಲಿ ನಡೀತಾರೆ ಅಂತ ಹೇಳ್ತಾ ಇದ್ರು. ಅದು ಖಂಡಿತ ಆಗುತ್ತೆ. ಕನಸು ನನ್ನ ಸಾಗಿ ಆಗತ್ತ. ಇವಾಗ ಏನ್ ಗೊತ್ತಾ, ಪತ್ರಿಜಿ ಗುರುಗಳು ಇರುವಾಗ ಇದ್ದಿದ್ಕಿಂತ ಅವ್ರು ಹೋದ್ಮೇಲೆ ಅವ್ರು ಹೇಳ್ತಾ ಇದ್ರು, ಅವ್ರು ಹೋದ್ಮೇಲೆ ಅವ್ರ ಚೈತನ್ಯ ಎಲ್ಲ ಪ್ರತಿಯೊಬ್ರಲ್ಲೂ ಅವ್ರ ಚೈತನ್ಯ ಅಡಗಿದೆ. ನಾವು ಲಾಸ್ಟ್ ಅಮಾವಾಸ್ಯೆ ಟೈಮ್ ಅಲ್ಲಿ ರಾಮನಗರದಲ್ಲಿ ಹೋಗಿದ್ವಿ, ಮೌನ ಧ್ಯಾನ 3 days ಇತ್ತು. ಅಲ್ಲಿ ಅದ್ಭುತವಾದ ನಾಗೇಶ್ವರ್ ಸರ್ ಅಂತ ಬಂದಿದ್ರು, ಪತ್ರಿಜಿ ಅವ್ರ ಜೊತೆ ಅವ್ರ ಒಡನಾಡಿ ಎಲ್ಲ ಯಾವ ತರ ಇತ್ತು ಅದನ್ನ ಹೇಳಿದ್ರು. ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಅವ್ರು ಹಂಚ್ಕೊಂಡ್ಬಿಟ್ರು. ಅವಾಗ ಅವ್ರು ಹೇಳಿದ್ರು, ಕೃಷ್ಣಪ್ಪ ಸರ್ ಅವರೆಲ್ಲ ಹೇಳಿದ್ರು. ಅವ್ರು ಹೇಳಿದ್ರಂತೆ 95ನೇ ಇಸ್ವಿವರೆಗೂ ಇರ್ತೀವಿ ಅಂತ. ಇವಾಗ ಆಲ್ರೆಡಿ ಅವ್ರಿಗೆ 75 ವರ್ಷ ಆಯ್ತು. ಇನ್ನ 70 ವರ್ಷ ಆದ್ರೆ ಈ 75 ವರ್ಷ ಈ ಲೋಕದಲ್ಲಿದ್ದೆ, ಇನ್ನ 70 ವರ್ಷ ಉನ್ನತ ಲೋಕದಲ್ಲಿದ್ದು ಅಲ್ಲಿ ನಾನು ಎಲ್ರು ಚೈತನ್ಯದ ಮುಖಾಂತರ ಎಲ್ರಿಗೂ ಕೆಲ್ಸ ಮಾಡಿಸ್ತೀನಿ. ಇನ್ನ 95ನೇ ಇಸ್ವಿವರೆಗೂ ಇರೋದು ನಾನ್ ಸತ್ಯ ಅಂತ ಹೇಳಿದ್ರಂತೆ. ಅದು ತುಂಬಾ ಅಷ್ಟೊಂದ್ ಜನ ವರ್ಕ್ ಮಾಡ್ತಾ ಇದಾರೆ ಮೇಡಮ್ ಅಲ್ಲಿ. ಸಾಲಲ್ಲ ಆ ಪ್ಲೇಸ್ ನೋಡೋದಕ್ಕೆ, 2 ಕಣ್ಣು ಸಾಲಲ್ಲ. ಬರ್ಬೇಕಾದ್ರೆ ಹಳೇನೆ ಬಂದ್ಬಿಡ್ತು ನಂಗ. ಪತ್ರಿಜಿ ಅವ್ರದ್ದು ಫೋಟೋ ಬ್ಯಾನರ್ ನೋಡಿ ಬಿಟ್ಟು ಹೋಗ್ಬೇಕಲ್ಲ ಅಂತ ಹಳೇನೆ ಬಂದ್ಬಿಡ್ತು. ನಿಜ ಅದು ಎಲ್ಲರಿಗೂ ಮೇಡಮ್ ಅವ್ರು, ನಮಗೂ ಎಲ್ರಿಗೂ ಹಳೆ ಬಂದ್ಬಿಡ್ತು. ಉಮೇಶ್ ಸಾರು ಎಲ್ರಿಗೂ ಹಂಗೆ ಅನ್ಸ್ತೈತೆ. ಅದೊಂದು ಫೀಲ್ ಆಗುತ್ತೆ ಮೇಡಮ್. ಹೌದೌದು. ಅದು ಏನ್ ಗೊತ್ತಾ ಮೇಡಮ್, ಅಲ್ಲಿ ಬಾಣಸಿಗರ ಒಂದು ಪ್ಲೇಸ್ ತೋರಿಸ್ತಾ ಇದ್ರ, 1000 ಜನ ಅಡಿಗೆ ಮಾಡಕ್ಕೋಸ್ಕರ, ಆಧ್ಯಾತ್ಮಿಕ ಅಡಿಗೆ ಮಾಡಕ್ಕೋಸ್ಕರ ಅವ್ರು ಎಂತ ಪುಣ್ಯ ಮಾಡಿದಾರೆ ಮೇಡಮ್. ಅವ್ರು ಇಲ್ಲಿ ಬಂದು ಧ್ಯಾನ ಮಾಡಲ್ಲ, ಆದ್ರೆ ಮಾಡೋರಿಗೆ ಅವ್ರು ಅಡಿಗೆ ಮಾಡಿ ಬಡಿಸ್ತಾರಲ್ಲ, ಅವ್ರು ಎಷ್ಟು ಪುಣ್ಯ ಮಾಡಿರ್ಬೋದು ಅಂತ ಮೇಡಮ್ ಕೂಡ ಅನ್ಸ್ಕೊತಾ ಇದ್ರು. ಲಲಿತಾ ಮೇಡಮ್ ಕೂಡ ಹೇಳ್ತಾ ಇದ್ರು, ಈ ಅದ್ಭುತವಾದ ಒಂದು ಅವಕಾಶ ಎಲ್ಲೂ ಸಿಗಲ್ಲ, ಇಲ್ಲಿ ಸಿಗುತ್ತೆ. ಮತ್ತೆ ಆಧ್ಯಾತ್ಮಿಕವಾಗಿ ಆಹಾರ, ಸಾತ್ವಿಕ ಆಹಾರನ ದೊರೆಸ್ತಾ ಇದಾರೆ ಇಲ್ಲಿ, ಎಲ್ಲಾರು ಕೊಡ್ತಾ ಇದಾರೆ ಅಂತ ಮೈಕೆಲ್ಲ ಕರ್ಕೊಂಡು. ಖಂಡಿತ ಮೇಡಮ್, ನೀವ್ ಹೋಗಿ ಎಲ್ಲ ಅನುಭವ ಪಡ್ ಬಂದಿದ್ರ, ನಿಮ್ ಜೊತೆ ಮಾತಾಡಿದ್ದು ನಾವು ಹೊರಡ್ತಾ ಇದೀವಿ. ಥ್ಯಾಂಕ್ ಯು. ಓಕೆ. ಅವು ಗಟ್ಟಿಯಾಗ ಯಾಕೋ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಪ್ರಚಾರ ಎಲ್ಲವೂ ಬೇಕು, ಸೇವೆಯಲ್ಲಿ ತೊಡಗಬೇಕು, ಇದನ್ನ ಹೇಳಿದ್ರಿ. ಟ್ಯಾಬ್ಲೆಟ್
ನಮ್ದು ಧ್ಯಾನನೇ ಆಗಿದೆ. ನೋ ಮೆಡಿಸನ್, ನೋ ಡಾಕ್ಟರ್. ಇದನ್ನ ತಿಳಿಸಿದ್ರಿ. ಎಲ್ಲಾ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಎಷ್ಟೊಂದು ಅದ್ಭುತವಾದ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಗೆಲ್ಲಾ ಶೇರ್ ಮಾಡ್ಕೊಂಡ್ರಿ. ತುಂಬಾ ಚೆನ್ನಾಗ್ ಅನಿಸ್ತಾ ಇತ್ತು ಮೇಡಮ್. ಅಂದ್ರೆ ಎನರ್ಜಿ ಇನ್ನು ತಲೆ ಭಾರ ಆಗ್ತಾ ಇತ್ತು. ಕೇಳ್ಬೇಕಾದ್ರೆ ನಂಗೆ ಪಾಸ್ ಆಗೋದು ಫೀಲ್ ಆಗ್ತಾ ಇತ್ತು ಮೇಡಮ್. ತುಂಬಾ ಎನರ್ಜಿ. ಹೌದೌದು. ಹಾಗೆ ಮೇಡಮ್, ಅದೇ ಬರೋದು ಮೇಡಮ್. ನಾವೊಂದು ಒಬ್ಬರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಮೇಡಮ್, ಆಧ್ಯಾತ್ಮಿಕದಾಗಿ ನಾವ್ ಏನ್ ಮಾತಾಡ್ತೀವಿ ಅದೊಂದು ಏನೇ ಇದ್ರೂನು ರಿಲೀಸ್ ಆಗ್ಬಿಡುತ್ತೆ ಮೇಡಮ್. ಸತ್ಯ. ನಾನ್ ಆಗಷ್ಟೇ ನೋವು ತಿಂದಿದ್ದೆ. ರಾತ್ರಿ ಮಲ್ಕೊಂಡೆ ನಾನು. ಬೆಳಿಗ್ಗೆ ಎದ್ರೆ ಎಷ್ಟು ನೋವಿದೆ, ಪೇನು. ಅಯ್ಯೋ, ಇಷ್ಟೊಂದ್ ಪೇನ್ ಇದೆ, ನನ್ನೆಲ್ಲಿ ಹುಷಾರ್ ತಪ್ಪುತ್ತೆ ಅಂತ. ಖಂಡಿತ ಪತ್ರಿಜಿಯವ್ರು ನಾನು ಹುಷಾರ್ ತಪ್ಸಕ್ ಬಿಡಲ್ಲ ಅನ್ಕೊಂತ ಇದ್ನ. ಒಬ್ಬರ ಜೊತೆ ಹೇಳ್ಕೊತಿದ್ದೆ, ಹೆಂಗ್ ಮಾಯ ಆಯ್ತು ಅಂತ ಗೊತ್ತಿಲ್ಲ ಮೇಡಮ್. ಅಷ್ಟು ಅದ್ಭುತಪ್ಪ ಬಿಡ. ಇವತ್ತು ಕುಂತ್ಕೊಂಡ್ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ನೋಡಿ, ಕ್ಲಾಸ್ ಕೊಡ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ನನ್ಗೆ ಅಷ್ಟೊಂದ್ ಇದಾಯ್ತು. ನನ್ಗೆ ಅದು ಹಂಚ್ಕೋಬೇಕು, ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಇದು. ಈ ಅನುಭವ ವೇದಿಕೆ ಮೇಲೆ ಹಂಚ್ಬೇಕು ಪ್ರತಿಯೊಬ್ಬರಿಗೂ. ಎಲ್ಲಾರು ಕೇಳ್ಕೊಳ್ಳೋದು ಒಂದೇನೆ, ಒಳಗೆ ಹಾಕೋಬೇಡಿ, ತನ್ನಿ ಈಚೆಗ್ ತನ್ನಿ. ಪ್ರತಿಯೊಬ್ರುನು ಅಳವಡಿಸ್ಕೊಂಡ್ ನಂತರ ನೀವು ಅನುಭವನ ಹಂಚ್ಕೊಳ್ಳಿ, ಮಾಡಿ, ಬಿಡ್ಬೇಡಿ, ಧ್ಯಾನ ಬಿಡ್ಬೇಡಿ ಅಂತ. ಕೆಲವು ಜನ ಬಿಟ್ಟೇ ಬಿಡ್ತಾರ, ಆಗಲ್ಲ ಅಂತ. ಖಂಡಿತ ಇದು ಆಗಲ್ಲ ಅನ್ನೋ ಮಾತೇ ಇಲ್ಲ. ಪ್ರತಿಯೊಬ್ಬರಿಗೂ ಆಗುತ್ತೆ ಅಂತ ಅನ್ನೋದೇ ಆಗ್ಬೇಕು. ನೆಗೆಟಿವ್ ಆಗಿ ತರಬಾರ್ದು, ಯಾವತ್ತೂ ಪಾಸಿಟಿವ್ ಆಗಿ ತಗೋಬೇಕು ಇದನ್ನ. ಈ ಒಂದ್ ಧ್ಯಾನ ಅಂತ ಸತ್ಯವಾದ ಒಂದು ಪವಾಡನ ಸೃಷ್ಟಿ ಮಾಡ್ತಿರೋಂತ ಧ್ಯಾನ, ಆನಾಪಾನಸತಿ ಧ್ಯಾನ. ಪ್ರತಿಯೊಂದು ಈ ಬುಡಕೇಸ್ ಅಂತೂ ಹೇಳ್ಕೊಳಂಗೆ ಇಲ್ಲ. ಬುಡಕೇಸ್ ಬಗ್ಗೆ ಬುಕ್ಗಳು ಕೊಡ್ತಾ ಇದ್ರು ಮೇಡಮ್, ಸುಮಾರು ಬುಕ್ಗಳು ಕೊಟ್ರು ಈ ರೀತಿ. ಬುಡಕೇಸದು ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಮೇಡಮ್. ಪ್ರಮೋದ್ ಅಚ್ಯುತ್ ಸರ್, ಗ್ರಾಟ್ ಗ್ರೇಟ್ ಮಾಸ್ಟರ್ ಪ್ರಮೋದ್ ಅಚ್ಯುತ್ ಅಂತ, ಬುಡಕೇಸ್ ಅಂತ ಹೇಳಿ. ಎಷ್ಟ್ ಚೆನ್ನಾಗಿ ಗ್ರ್ಯಾಂಡ್ ಮಾಸ್ಟರ್. ಹಾ. ಮತ್ತೆ ರಾತ್ರಿ ವೇಳೆ ಜಗವೆಲ್ಲ ನಿದ್ರೆಯಲ್ಲಿರುವಾಗ ಈ ಯೋಗಿ ಮಾತ್ರ ಜಾಗೃತಿಯಲ್ಲಿ ಪೂರ್ತಿ ಅರಿವಿನಿಂದ ಇರುತ್ತಾರೆ. ನೋಡಿ, ಅವ್ರು ನಿದ್ರೆನೆ ಮಾಡ್ದೇನೆ ಅಷ್ಟು ಚೆನ್ನಾಗಿ ಅರಿವಿನಿಂದ ಇರ್ತಾರಂತ, ಜಾಗೃತಿಯಾಗಿ. ನಮ್ಮ ಅರಿವಿ ಅಂತಂದ್ರ ನಮ್ಮ ಏನೆಲ್ಲ ಆಗತ್ತೆ ಅಂತ ನಮಗೆ ಕಂಡಿಡ್ಕೋಬಹುದು. ಜಾಗೃತಿಯಾಗಿರ್ಬೇಕು, ಅವೇರ್ನೆಸ್ ನಲ್ಲಿ ಇರ್ಬೇಕು ಯಾವತ್ತೂನು. ಹಾಗೆ ಇವ್ರು ಕೂಡ ಇದೊಂದು ಬುಕ್ಸ್ ನೇ ಕೊಟ್ರು, ಸುಮಾರು ಬುಕ್ ಗಳು ಕೊಟ್ರು. ನಿಮ್ ಫ್ರೆಂಡ್ ಗಳು ಕೊಡಿ ಅಂತ ಮೇಡಮ್. ನಾನ್ ಕೂಡ ಸುಮಾರು ತಗೊಂಡ್ಬಂದು ಇಸ್ಕೊಂಡೆ, ಇರ್ಲಿ ಅಂತ ಕೊಡೋಣ ಅಂತ ಬಿಡಕ್ಕೆ. ಓಕೆ ಮೇಡಮ್, ಥ್ಯಾಂಕ್ ಯು. ಒಂದ್ ತಿಂಗಳು ಕಂಪಲ್ಸರಿ ಅವ್ರ ಜೊತೆ ಕ್ಲಾಸ್ ಅಲ್ಲಿ ಇದ್ಬಿಟ್ರೆ ಫುಲ್ ಎನ್ಲೈಟ್ಮೆಂಟ್ ಆಗೋದ್ರಲ್ಲಿ ಮಾತೇ ಇಲ್ಲ ಮೇಡಮ್. ಇಲ್ಲ ನಾವು ಈಗ ಹಾ ಬೆಟ್ಟದಲ್ಲಿ ನಾವು ಕಂಡ್ಕೊಂಡ್ ಬಿಟ್ವಿ. ಅವ್ರು ಹೋಗ್ಬೇಕಾದ್ರೆ ನಮಗೆ ಎಷ್ಟು ಅದು ಒಂಥರದ್ ಎಷ್ಟು ದುಃಖ ಆಯ್ತು. ತಾಯಿ ಮಕ್ಳು ಬಾಂಧವ್ಯ ಹುಟ್ಟದಲ್ಲ, ಅವ್ರು ಹೋದ್ಮೇಲೆ ಅದೆಲ್ಲ ಏನು ಒಂಥರ ಖಾಲಿ ಅವ್ರ ಜೊತೆನೆ ಎನರ್ಜಿ ಎಲ್ಲ ತಗೊಂಡೋದ್ರೇನೋ ಅನ್ನೋವಷ್ಟು ಫೀಲ್ ಆಗ್ಬಿಡ್ತು. ಮಳೆಯಲ್ಲಿ ಕುತ್ಕೊಂಡವ್ರು ಧ್ಯಾನ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ. ಮಳೆಯಲ್ಲಿ ಆ ಬೆಂಕಿಲಿ ನಿಂತ್ಕೊಂಡು ಅಲ್ಲಿ ಧ್ಯಾನ ಮಾಡಿದ್ರು. ಅಯ್ಯೋ, ಅಜ್ಜಕ್ಕೂ ನಾವ್ ಮಳೆ ಒಳಗೂ ಕೂಡ ಧ್ಯಾನ ಮಾಡಿಸಿದ್ರು ತುಂಬಾ ಚೆನ್ನಾಗಿ. ಆ ಬೆಟ್ಟ ನಾನು ಹತ್ತುತ್ತೀನೋ ಹತ್ತಲ್ವಾ ಅನ್ಕೊಂಡಿದ್ದೆ. ನಾನು ಇವತ್ತು ಅಲ್ಲಿ 1000 ಮೆಟ್ಲು ಹತ್ಬಿಟ್ಟು ಬಂದೆ. ಇವತ್ತು ಹೈದ್ರಾಬಾದ್ ಹೋಗ್ ಬಂದೆ. ಎಷ್ಟು ಶಕ್ತಿ ಅದ್ಭುತ ಈ ಒಂದ್ ಬುಡಕ್ಕೆ ಅಂತ ಹೇಳ್ತಾರೆ. ಪ್ರತಿಯೊಂದು ಕ್ಷಣ ನಾನು ಎಂಜಾಯ್ ಮಾಡಿದೀವಿ. ಅದ್ಭುತವಾಗಿ ನಾವು ಆ ಎನರ್ಜಿನ ತಗೊಂಡಿದೀವಿ. ಅವ್ರ ಕಡೆ ಕ್ಷಣದವರೆಗೂ ಅವ್ರ ಎನರ್ಜಿನ ಪಾಸ್ ಮಾಡ್ತಾನೆ ಹೋಗು, ಕಾರ್ ಹತ್ತೋವರ್ಗು ಪಾಸ್ ಮಾಡ್ತಾನೆ ಇದ್ರು. ಅದಂತೂ ತುಂಬಾ ಅನುಭವ ಆಗಿತ್ತು ನಮಗೆ. ಅರುಣ್ ಕುಮಾರ್ ಸರ್ ಅವ್ರು ಹೇಳ್ತಾ ಇರ್ತಾರ, ಭಗವದ್ಗೀತೆ ಹೇಳ್ತಾ ಇರ್ತಾರ, ಆ ಎನರ್ಜಿ ನಾವು ಪಾಸ್ ಆಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಬರ್ತಾ ಇದೆ ನೋಡಿ, ಎಷ್ಟು ಶಕ್ತಿ ಅಂತ ಅನ್ನೋದಕ್ಕೆ ಇದೆ ಮೇಡಮ್. ನಾ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಅರುಣ್ ಸರ್ ಈ ಒಂದು ಯಂಗ್ ಏಜ್ ಅಲ್ಲಿ ಅವರು ಅಷ್ಟು ಒಂದು ತಾಳ್ಮೆಯಿಂದ ಅಲ್ಲಿ ಕಾರ್ಯಕ್ರಮ ನಡ್ಸ್ಕೊಟ್ರಲ್ಲ, ಅವ್ರಿಗೆ ಆ ಎನರ್ಜಿ ಯಾವ ತರ ಬಂತು. ನಾವ್ ಅಲ್ಲಿ ಸಿದ್ರ ಬೆಟ್ಟ ಹತ್ಬೇಕಾದ್ರೆ ಪ್ರತಿಯೊಂದು ಕ್ಷಣನೂ ನಾವು ಅಲ್ಲಿ ಒಂದು ಎನರ್ಜಿ ತಗೊಳ್ತಾ ಇದ್ವಿ. ಆಯುರ್ವೇದಿಕ್ ಒಂದು ಇದ್ ಬರ್ತಾ ಇತ್ತು. ನಾವ್ ಸರ್ಗೆ ಹೇಳ್ದ್ವಿ, ಆಂಜನೇಯ ನಿಮ್ ಮುಖಾಂತರ ಎಲ್ಲ ಮಾಡಿಸ್ತಾ ಇದ್ದೇನೆ ಸರ್ ಅಂತ. ನಿಜವಾಗ್ಲು ಆ ಸಂಜೀವಿನಿ ಬೆಟ್ಟ ಕೈಲಿ ಇಟ್ಕೊಂಡು ಹೋಗೋ ಒಂದು ಮೂಮೆಂಟ್ ಅವರು ನಿಮ್ ಮುಖಾಂತರ ಮಾಡಿಸ್ತಾ ಇದಾರೆ ಸರ್. ಅಷ್ಟು ಎನರ್ಜಿ ನಿಮ್ಗೆ ಯಾವ ತರ ಇಷ್ಟು ತಾಳ್ಮೆ ಬಂತು ಅನ್ನೋದು ನಾವ್ ತುಂಬಾ ನೋಡ್ಕೊಂಡ್ಬಿಟ್ವಿ. ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಿದ್ರು ಎಷ್ಟ್ ಥ್ಯಾಂಕ್ಸ್ ಅಲ್ಲ, ಇನ್ನು ಬೇರೆ ವರ್ಡೇ ಬರಲ್ಲ ಅವ್ರ ಬಗ್ಗೆ ಹೇಳಲಿಕ್ಕೆ. ಅಷ್ಟು ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಅದು ಫಸ್ಟ್ ಟೈಮ್ ನಡೆಸೋದು. ಅಷ್ಟು ಆ ಊಟದಲ್ಲಾಗ್ಲೂ ಪ್ರತಿಯೊಂದ್ರಲ್ಲೂ ಯಾವ್ದೇ ಒಂದು ಕಿಂಚಿತ್ತು ಲೋಪದೋಷ ಇಲ್ದಂಗ್ ನಡ್ಸಿದ್ರಲ್ಲ, ಅದು ತುಂಬಾ ಅದ್ಭುತವಾಗಿದ್ ಪ್ರೋಗ್ರಾಮ್ ನಡ್ಸ್ಕೊಟ್ರು. ಧ್ಯಾನ ಕುತ್ಕೊಂಡಾಗ ನಾನು ಅನ್ಕೋತಾ ಇದ್ದೆ,
ಅಲ್ಲಿ 3 ಅವರ್ ಧ್ಯಾನ ಕೂತಿದ್ನಲ್ಲ, ಅನ್ಕೋತಾ ಇದ್ದೆ ಅರುಣ್ ಸರ್ ನೆನ್ಪ್ ಮಾಡ್ಕೊಂಡೆ ಮೇಡಮ್. ಒಂದ್ಸರಿ ನೆನ್ಪ್ ಮಾಡ್ಕೊಂಡ ತಕ್ಷಣ ಪತ್ರಿಜಿ ಅವರು ಸ್ಟೇಜ್ ಮೇಲೆ ಬಂದ್ರು ಧ್ಯಾನದಲ್ಲಿ. ಸ್ಟೇಜ್ ಮೇಲೆ ಹೋಗಿದ್ದಾರೆ. ಅವರಿಂದ ಕೃಷ್ಣ ಬಾಲಕನಾಗಿ ಹೋಗಿದ್ದಾರೆ ಸ್ಟೇಜ್ ಮೇಲೆ. ಅನ್ಕೊಂಡೆ ಇದು ಗುಡಕೇಸಲ್ಲಿ ಪವಾಡ ಇದು ಅರುಣ್ ಸರ್ ಇರ್ಬೋದು, ಅದು ಅರುಣ್ ಸರೇ ಹೋಗಿರೋದು ಹಿಂದೆ, ಪತ್ರಿಜಿ ಅವ್ರ ಹಿಂದೆ ಅರುಣ್ ಸರ್ ಹೋಗಿದ್ದಾರೆ ಅಂತ ಅದೊಂದು ಫೀಲ್ ಆಯ್ತು ಮೇಡಮ್. ತುಂಬಾ ಖಂಡಿತ ಚೆನ್ನಾಗಿತ್ತು. ಅವ್ರಿಗೆ ರೀತಿ ಇನ್ನು ಆಗಿದೆ. ಇದಕ್ಕಿಂತ ಹೆಚ್ಚು ಅದೇ ಇಷ್ಟು ಬೇಗ ಮತ್ತೆ ನೋಡಿ ಈ ಸೆಕ್ಷನ್ ಅಲ್ಲಿ ಮತ್ತೆ ಎಷ್ಟು ಜನ ಅಟೆಂಡ್ ಆಗ್ತಾ, ನಮಿಗಂತೂ ಕಂಪಲ್ಸರಿ ಬರಕ್ ಆಗ್ತಾ ಇಲ್ಲ, ಬಟ್ ಅವಾಗ ಅವಾಗ ನೋಡ್ತಾ ಇರ್ತೀನಿ, ಎಂಜಾಯ್ ಮಾಡ್ತೀನಿ, ಸಂತೋಷ ಪಡ್ತೀನಿ. ಇನ್ನು ಹೆಚ್ಚಿಗೆ ರೀತಿ ಅವರು ಜನ ಸೇರಿ ಇನ್ನು ಚೆನ್ನಾಗಿ ನಡಬೇಕು ಮುಂದೆ. ಮತ್ತೆ ಅದೇ ತರ ಪ್ರೋಗ್ರಾಮ್ ಮತ್ತೆ ಎಲ್ಲಾರು ಒಳ್ಳೆ ಕಡೆ ನಡೆಸ್ಬೇಕು ಅನ್ನೋದು ನಮಗೊಂದು ಆಶಯ. ಖಂಡಿತ ಮೇಡಮ್. ಓಕೆ, ನಾನ್ ಜೋಡಿಸ್ತೀನಿ ಕೈ ಅಂತ ಹೇಳ್ತೀನಲ್ಲ ನಾನು ಅದೇ ಮೇಡಮ್. ಮೇಡಮ್, ಹನಿ ಹನಿ ನಾನ್ ಗೂಡಿದರೆ ಹಳ್ಳ, ತೆನೆ ತೆನೆ ಗೂಡಿದರೆ ಬಳ್ಳ ಅಂತ ಕೈ ಕೈ ಜೋಡ್ಸಿದ್ರೇನೆ ಎಲ್ಲ ಒಂದ್ ಕಾರ್ಯಕ್ರಮ ಸಕ್ಸಸ್ ಆಗೋದು ಅಂತ. ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಲಿ ಆ ಶಕ್ತಿ ಕೊಡ್ಲಿ ಪತ್ರಿಜಿ ಕಡೆಯಿಂದ, ಮತ್ತೆ ನಮ್ಮ ಎಸ್ಪೆಷಲಿ ಆಂಜನೇಯನ್ ಕಡೆಯಿಂದ ಅವ್ರಿಗೆ ಇನ್ನ ಹೆಚ್ಚಿನ ರೀತಿ ಶಕ್ತಿ ಬರ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರತ್ನ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್. ಮೇಡಮ್, ಎಲ್ಲರಿಗೂ ನಮಸ್ತೆ. ಎಲ್ಲಾ ಧ್ಯಾನಿಗಳಿಗೂ ನಮಸ್ತೆ. ನಮಸ್ತೆ. ಚೆನ್ನಾಗಿತ್ತು ಮೇಡಮ್, ಅನುಭವ ತುಂಬಾ ಚೆನ್ನಾಗಿತ್ತು. ಯಾಕೋ ನನಗೆ ಇವತ್ತು ಸ್ವಲ್ಪ ಅರ್ಸ ಇಲ್ಲ. ರಾತ್ರಿ ಒಂದ್ 12:30 12:45 ಅಂದ್ರೆ 1:30ವರೆಗೂ ಮೆಡಿಟೇಷನ್ ಇದ್ದೆ. ಆಮೇಲೆ ಸ್ವಲ್ಪ ಇದ್ ಮಾಡೋಣ ಅಂತ ಮತ್ತೆ 3 ಗಂಟೆಗೆ ಎದ್ದೆ, ಮೆಡಿಟೇಷನ್ ಮತ್ತೆ ಇದ್ ಮಾಡ್ದೆ. ಸ್ವಲ್ಪ ಇವತ್ತು ಯಾಕೋ ಅಷ್ಟು ಸ್ವಲ್ಪ ನನ್ಗೆ ಇದಾಗ್ತಿಲ್ಲ. ಇಲ್ಲ. ಒಂಥರ ಅಷ್ಟು ಅರ್ಸನೇ ಇಲ್ಲ. ಮೈಂಡ್ ಒಂಥರ ಶರೀರಕ್ಕೆ ಅಷ್ಟು ಒಂಥರ ಫೈನ್ ಇದೆಲ್ಲ ಬಂತು. ಏನು ಹಾ. ಅಂತಾನೆ ಏನಂತಾನೆ ಗೊತ್ತಾಗ್ಲಿಲ್ಲ. ಅದೇ ಸುಮ್ನೆ ಆಗ್ಬಿಟ್ಟೆ. ಅದಕ್ಕೆ ಹೆಚ್ಚಿಗೆ ಮಾತಾಡೋದಿಕ್ಕೂ ಆಗ್ಲಿಲ್ಲ. ಸುಮ್ನೆ ಅದೇ ಬೆಳಗ್ಗೆ ನಿಮ್ ಜೊತೆ ಸ್ವಲ್ಪ ಮಾತಾಡಕ್ಕೆ ಆಗ್ಲೇ ಇಲ್ಲ. ಅಷ್ಟೇನೆ ಮಾತಾಡಿದ್ದು. ಆಮೇಲೆ ಸುಮ್ನೆ ಅದೇ ಅನುಭವಗಳು ತುಂಬಾ ಚೆನ್ನಾಗೈತೆ ನಿಮ್ದು. ಏನಾಗಲ್ಲ ಮೇಡಮ್, ಏನಾಗಲ್ಲ, ಧ್ಯಾನ ಮಾಡಿ ಹೋಗುತ್ತೆ. ಧ್ಯಾನ ಅನುಭವ ತುಂಬಾ ಚೆನ್ನಾಗಿತ್ತು ನಿಮ್ದು. ಇನ್ನು ಕಂಟಿನ್ಯೂ ಆಗುತ್ತೆ ಬಿಡಿ, ಮತ್ತೆ ಮಾಡೋಣ. ಇವ್ರಿಗೆ ಇವರು ಗಾಯತ್ರಿ ಮೇಡಮ್ಗೆ ಇದನ್ನ ಲಿಂಕ್ ಸೆಂಡ್ ಮಾಡ್ದೆ, ಅಟೆಂಡ್ ಮಾಡಿ ಅಂತ. ಬಂದಿದಾರ ಮೇಡಮ್? ಗಾಯತ್ರಿ ಮೇಡಮ್, ಶ್ವೇತಾ ಮೇಡಮ್, ಗಾಯತ್ರಿ ಮೇಡಮ್ ಇಲ್ಲ ಬಂದಿಲ್ಲ. ಬಿಜಿ ಅವ್ರಿಗೆ ಹೇಳ್ದೆ, ಪದ್ಮ ಮೇಡಮ್ ಎಲ್ಲ ಹಂಚ್ಕೊತಿದಾರೆ, ಇದನ್ನ ಬನ್ನಿ ಬುಡಕೇಶದ್ದು ಅಂತ ಅಂದ್ಬಿಟ್ಟು ಲಿಂಕ್ ಸೆಂಡ್ ಮಾಡಿದ್ದೆ. ಅದಕ್ಕೆ ಅವ್ರು ಏನಂತ ಹೇಳ್ತಾರ ಗೊತ್ತಿಲ್ಲ. ಅದಕ್ಕೆ ತಿಂಗ್ಳೆಂಡಲ್ಲಿ ರಜನಾದ್ರು ಹಾಕೊಂಡು ಗಾಯತ್ರಿ ಮೇಡಮ್ ಜೊತೆಗಾದ್ರು ಒಂದ್ಸರಿ ಹೋಗ್ ಬರೋಣ ಅಂತ ಏನೋ ಒಂಥರ ಅನ್ಕೋತಾ ಇದೀನಿ. ಏನಾಗುತ್ತೆ ಗೊತ್ತಿಲ್ಲ ಒಟ್ಟಲ್ಲಿ. ಇವತ್ತು ಪ್ಯಾಲೇಸ್ ಅಲ್ಲಿ ಇತ್ತು ಮೇಡಮ್, ಅರಮನೆ ಪ್ಯಾಲೇಸ್ ಅಲ್ಲಿ ಇತ್ತು ಧ್ಯಾನ. ತುಂಬಾ ಚೆನ್ನಾಗಿತ್ತು. ಹೋಗಿದ್ರಾ? ನಮ್ ಮೇಡಮ್ ಹೋಗಿದ್ರು ಮೇಡಮ್. ನಾನು ಇಲ್ಲ, ಹೋಗ್ಲಿಲ್ವಲ್ಲ ಇವತ್ತು. ನೆನ್ನ ತಾನೆ ಬಂದು. ಯಾರು ನಡೆಸಿದ್ದು? ಮೇಡಮ್, ನಮ್ಮ ಶಾಂತಲಾ ಮೇಡಮ್. ಓಹೋ, ಶಾಂತಲಾ. ಸ್ವಲ್ಪ ಪೇನ್ ಇತ್ತು. ನಾನು ಕೂಡ ಆಮೇಲೆ ನೋಡಿದೆ ಲಿಂಕು. ಓಹೋ, ಇಲ್ಲಿದೆ, ಇವ್ರೆಲ್ಲ ಹೋಗಿದ್ದಾರೆ ಅಂತ ಅನಿಸ್ತು. ಹಾಗೂ ನಾನು ಹೋಗ್ಬಿಡೋಣ ಅನಿಸ್ತಾ ಇತ್ತು. ಆದ್ರೆ ನನಗೆ ಅದು ಪೇನ್ ಇತ್ತಲ್ಲ ಅಂತ ಹಾಗೆ ಇದಾಗ್ಬಿಡ್ತು. ಹೋಗ್ಲಿಲ್ಲ ಮೇಡಮ್. ನೆಕ್ಸ್ಟ್ ನಂಜನಗೂಡಲ್ಲಿ ಇದ್ದೆ, ಹೋಗೋಣ ಅಂತ ಸುಮ್ಮನಾದೆ. ನಂಜನಗೂಡ ಹೋಗ್ಬೇಕು ಅಂತ ಇದ್ದೀನಿ ನಾನು ಅಂತ ಹೇಳ್ತಾ ಇದ್ದೀನಿ. ನಂದು ಟೀಮ್ ಗ್ರೂಪ್ ಇದೆ ನಂಜನಗೂಡಲ್ಲಿ. ಅವರು ಕೂಡ ನಡೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಕರಿತೀನಿ ಅಂತ ಸ್ಕೂಲಲ್ಲೆಲ್ಲ. ಹಾಗಾಗಿ ಮಾಡೋಣ ಅಂತೇಳಿ ನೆಕ್ಸ್ಟ್ ಹೋಗೋಣ ಅಂತ ಸುಮ್ಮನಾಗ್ಬಿಟ್ಟೆ. ಇವತ್ತು ಹೋಗಿದ್ರೆ ಚೆನ್ನಾಗೇ ಇರೋದು ಅಂತ ಅನ್ನಿಸ್ಬಿಡ್ತು. ನಿಮ್ಮಾಗೇನೆ ಹೋಗ್ಬೇಕಾಗಿತ್ತು ಅನ್ನಿಸ್ತು. ಅಷ್ಟೊಂದ್ ಪೇನ್ ಇತ್ತು, ಅದೇನೋ ಗೊತ್ತಿಲ್ಲ. ನಿಮ್ಮ ಜೊತೆ ಮಾತಾಡ್ತಾ ಖಂಡಿತ ರಿಲೀಸ್ ಆಗ್ಬಿಡ್ತು ಮೇಡಮ್. ಈ ತರ ಇದ್ಬಿಟ್ರೆ ಫುಲ್ ರಿಲೀಸ್ ಆಗ್ಬಿಡ್ತದ. ಏನು ಅಂತ ಗೊತ್ತಿಲ್ಲ. ಎಷ್ಟು ಬೇಗ ರಿಲೀಸ್ ಆಯ್ತು ಅಂತಂದ್ರ ಮಾತ್ರೆ ತಕೊಳ್ಳಿರ, ಏನ್ ತಕೊಳ್ಳಿರ, ಆ ಪೇನ್ ಅದ್ ಹೆಂಗೆ ಮಾಯ ಆಗ್ಬಿಡ್ತು. ಗೊತ್ತೇ ಇಲ್ಲ. ಈಗ ಪೇನ್ ಬಂದಿತ್ತಾ ಅಂತನಾಗ ಇದ್ದೀನಿ ನಾನೀಗ. ಆ ರೀತಿ ಆಯ್ತು ಮೇಡಮ್. ಖಂಡಿತ ಆಗತ್ತೆ, ಏನಿಲ್ಲ. ಅದೇ ಆತರ ಆಯ್ತು. ಅದಕ್ಕೆ ಸುಮ್ನೆ ಸೈಲೆಂಟ್ ಆಗಿದ್ದೆ. ಒಂದ್ 10 ನಿಮಿಷ ಮಾಡೋಣ, ರಿಲ್ಯಾಕ್ಸ್ ಮಾಡೋಣ ಅಂತ ಇದ್ ಮಾಡ್ದೆ. ಮಲ್ಗದಿಕ್ಕೂನು ನಿದ್ರೆನೂ ಬಂದಿಲ್ಲ, ಮಲ್ಗಕ್ಕೂ ಆಗ್ಲಿಲ್ಲ. ಏನೋ ಒಂದ್ ಸ್ವಲ್ಪ ಅಷ್ಟು ಆರಾಮ್ ಅನ್ಸಿಲ್ಲ ನನಗೆ.
ಅಟೆಂಡ್ ಮಾಡಿ ಧ್ಯಾನ ಹ್ಮ್ ಮಾಡ್ತಾ ಮಾಡ್ತಾ ಆಗಿಲ್ಲ ಅಂದ್ರೆ ಮಲ್ಕೊಂಡೇ ಮಾಡಿ, ಪರವಾಗಿಲ್ಲ. ಯೋಗ ನಿದ್ರೆ ಹೋಗಿ ಮಾಡಿ ಖಂಡಿತ. ಆರಾಮೇ ಸಿಕ್ಕಿಲ್ಲ ಇವತ್ತು. ಆಮೇಲೆ ಹ್ಮ್ ರಾತ್ರಿ ದೀಪದ್ದು ನೀರು ಎಲ್ಲಾ ರೆಡಿ ಆಯ್ತು. ಒಂದೂವರೆವರೆಗೂ ಇದೀನಿ. ಹ್ಮ್ ನೀವು ಇದ್ರಿ ಅನ್ಸುತ್ತೆ. ನೀವು ಎಷ್ಟು 12 ಗಂಟೆವರೆಗೂ ಇದ್ರಿ ಅನ್ಸುತ್ತೆ ನೀವು. ಅಷ್ಟೇ ಅಷ್ಟೇ ಮೇಡಮ್. ಹ್ಮ್ ಅಷ್ಟೇ ಇದ್ದೆ. ನಾನ್ ನೋಡ್ದೆ. ಅಂತ ಮಲ್ಕೊಬಿಟ್ಟೆ. ನೋಡಿ ಬೆಳಿಗ್ಗೆ ಹ್ಮ್ ಎದ್ರೆ ಏಕೆ ನಾನು ಯಾಕೆ ಮಲ್ಕೋಬಾರ್ದಾಗಿತ್ತೇನೋ ಅಂತ ಅನಿಸ್ಬಿಟ್ಟು ನನಗೆ ಅನ್ನಿಸ್ತು ಮೇಡಮ್. ಹ್ಮ್ ಹ್ಮ್ ಮಲ್ಕೋಬಾರ್ದಾಗಿತ್ತು, ಬುಡಕ್ಕೆ ಸುಮ್ನೆ ಕುತ್ಕೊಳ್ಬೇಕು, ಆಕ್ಟಿವ್ ಆಗಿ ಓಡಾಡ್ಬೋದು ಚೆನ್ನಾಗಿ, ಯಾಕೆ ಮಲ್ಕೊಳ್ಳೋದು ಅಂತ ಅನ್ನಿಸ್ಬಿಡ್ತು. ಆತರ ಆಗಿತ್ತು ಇವತ್ತು ನನಗೆ ಅನ್ನಿಸ್ತು ಮೇಡಮ್. ಆತರ. ಓಕೆ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ರಿಲೀಸ್ ಮೇಡಮ್. ಆಗುತ್ತೆ. ಧ್ಯಾನ ಮಾಡಿ ಮತ್ತೆ 9 ಗಂಟೆಗೆ ಅಟೆಂಡ್ ಆಗಿ ಧ್ಯಾನ ಮಾಡಿ, ಖಂಡಿತ ಹೋಗುತ್ತೆ ಮೇಡಮ್. ಆಗಲ್ಲ ಅನ್ ಮಾತು. ಊಟ ಗೀಟ ಮಾಡ್ಕೊಂಡು ನೀರ್ ಕುಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಮೇಡಮ್, ಥ್ಯಾಂಕ್ ಯು ನಮಸ್ತೆ. ಥ್ಯಾಂಕ್ ಯು. ಹಾಯ್ ಮೇಡಮ್, ನಮಸ್ತೆ. ಅಮ್ಮ ಬುಕ್ಸ್ ಸುಜಾತ ನಮಗೆ, ಮೇಡಮ್ ಅಮ್ಮ ಬುಕ್ಸ್ ನಮಗೆ, ನಮಸ್ತೆ. ಅಮ್ಮ ಬುಕ್ಸ್ ತಂದಿದ್ದೀರಲ್ಲ. ಮಾತಾಡಿ. ಬುಕ್ಸ್ ನಮ್ಗೆ ಅಂತ ಇದಾರೆ ಅವರು. ಬುಕ್ಸ್ ನಮ್ಗೆ ಅಂತ ಇದಾರೆ. ತೋರ್ಸಿದ್ರಲ್ಲ ಬಿಡಿ, ಮೊಬೈಲ್ ಅಲ್ಲಿ ತೋರ್ಸಿದೀನಿ ಅಂತ ಹೇಳ್ಬಿಡಿ. ಅಮ್ಮ ಬುಕ್ಸ್ ನನಗೂ ಬೇಕೇ ಬೇಕು. ಇವಾಗ ಹಿಡಿದು ತೋರ್ಸಿದ್ರಲ್ವಾ ಬುಕ್ಗಳನ್ನ. ತೋರಿಸ್ದೆ ಅಲ್ವಾ ಅಂತ ಹೇಳಿದೆ. ತೋರಿಸ್ದೆ ತೋರ್ಸಿದ್ರೆ ನೋಡಿದಾರೆ. ಅಷ್ಟೇ ಸಾಕಾ ಮೇಡಮ್? ನಂಗೂ ಬೇಕು ಅಂತ ಕೇಳ್ತಾ ಇರೋದು ಅವರು. ಹೌದು, ಅದಕ್ಕೆ ಬೇಕು ಅಂದ್ರೆ ತೋರ್ಸಿದೀನಿ ಅಂತ ಹೇಳಿ ಅಷ್ಟೇ ಅರ್ಥ ಅಲ್ಲಿಗೆ. ಅಮ್ಮ ಬುಕ್ಸ್ ತಂದಿದ್ದು ಹೇಳಿಲ್ವಾ? ನಾನು ಮಧ್ಯಾಹ್ನ ಫೋನ್ ಮಾಡಿದ್ದೆ. ಹೇಳಲಿಲ್ಲ, ಅಲ್ಲಿ ತೋರಿಸ್ತೀನಲ್ಲ ನಾನು ಮೊಬೈಲ್. ಅಮ್ಮ ಬುಕ್ಸ್ ನೀನು ಅಮರನು ಅಂತ. ನೀನು ಅಮರನು, ಅಮರರಾಗ್ರಿ ಎಲ್ಲ ಅಂತ. ಅದು ಓದ್ಬಿಟ್ಟು ನಾನು ನಿಮ್ಗೆ ಶುಭೋದಯ ಕೊಡ್ತೆ. ಓಕೆ ಅಮ್ಮ, ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ. ಸರಿಲ್ಲ ಸರಿಲ್ಲ ಅರುಣ್ ಸರ್. ಹಲೋ, ಸರ್ ಮಾತಾಡ್ತಾ ಇದ್ರಲ್ಲ ಅದಕ್ಕೆ. ಕೇಳಿಸ್ಕೊತಾ ಇದಾರೆ ಅವ್ರು ಕುತ್ಕೊಂಡು. ಅದೇ ಕೊನೆಯಲ್ಲಿ ಅವ್ರು ಮಾತಾಡಿದ್ರೇನೆ ಇದಕ್ಕೆ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಮತ್ತೆ ನಾವ್ ಮಾತಾಡಿದ್ದಕ್ಕೂ ಅವ್ರೊಂದ್ ಸ್ವಲ್ಪ ಮಾತಾಡಿದ್ರೆ ಅದೇ ಒಂದ್ ಸ್ವಲ್ಪ ಈ ಸ್ಟೇಷನ್ಗೆ ಒಂದು ವ್ಯಾಲ್ಯೂ. ಶ್ವೇತಾ ಮೇಡಮ್ ಅವರು, ರತ್ನಮ್ಮ ಮೇಡಮ್ ಎಲ್ಲ ಬಂದ್ರೆ ಕಲೆ. ಹೌದು. ನೀವ್ 2-3 ದಿವಸ ರಾಧಾಕೃಷ್ಣ ಫೋಟೋ ಇಟ್ಟು ಸುಮ್ನೆ ಆ ಕಡೆ ಕೂತ್ಬಿಟ್ಟಿದ್ದಾರೆ, ಮಕ್ಕಳೇ ತೋರಿಸೋದಿಲ್ಲ. ಸರ್ ಮಾತಾಡ್ತಾ ಇದಾರೆ. ಶುಕ್ರವಾರ ಎಂಜಾಯ್ ಮಾಡಿ. ನಾಳಿದ್ದು ಧ್ಯಾನ ಕಲಾಮೃತ ಇರುತ್ತೆ. ಓಕೆ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ಅಂತೂ ಯಶಸ್ವಿಯಾಗಿ ಪೂರೈಸಿ ಬಂದಿದ್ರಿ. ನೋಡ್ದೇನೆ ನಿಮ್ ಜೊತೆ ಮಾತಾಡ್ದೆ ನಾವ್ ಇರಕ್ ಆಗ್ತಾ ಇಲ್ಲ. ನಿಮ್ ಜೊತೆ ಮಾತಾಡ್ಬೇಕು, ಶ್ರೀಕೃಷ್ಣ ಪರಮಾತ್ಮನ್ ನೋಡ್ಬೇಕು ನಾವು. ಹಾಗಿದ್ದಾಗ ನಾವು ದಿನ ನೋಡ್ತಾ ಇರ್ತಾರ, 2 ದಿನ ಇಲ್ಲ ಅಂತಾರೆ ನಮ್ಗ, ಅಷ್ಟೇ ಬೇಜಾರಾಗ್ತಾ ಇತ್ತು. ಸರ್ ಅಂತನಾಗ ಶ್ರೀಕೃಷ್ಣ ಪರಮಾತ್ಮನ ಸ್ಟೇಜ್ ಅಲ್ಲಿ ನೋಡ್ಕೊಂಡೆ. ಪತ್ರಿಜಿ ಜೊತೆ ನೀವಿದ್ರಿ. ನೀವು ನೆನ್ಸ್ಕೊಂಡ್ ನಾನು ಧ್ಯಾನ ಮಾಡಿದೆ ಅಲ್ಲಿ. ಪತ್ರಿಜಿಯಿಂದ ನೀವು ಹೋಗಿದ್ದಾರೆ, ಇಬ್ರು ಹೋಗಿ ಸ್ಟೇಜ್ ಮೇಲೆ ಇದ್ದಾರೆ. ಅದನ್ನ ನಾನು ನೋಡ್ಕೊಂಡೆ ಸರ್. ಶ್ರೀಕೃಷ್ಣ ಪರಮಾತ್ಮ ಎಲ್ಲೆಲ್ಲೋ ನಮ್ಮಲ್ಲಿ ಇದ್ದೇ ಇರ್ತಾರೆ ಅಂತ. ಅರುಣ್ ಸರ್. ಓಕೆ ಸರ್, ಥ್ಯಾಂಕ್ ಯು ಹೇಳಿ ಸರ್. ಅಲ್ಲೂ ನೋಡಿದಿರಿ ನಮ್ಮನ್ನ. ನಾವು ನೋಡಿದ್ವಿ, ಯಶೋಧ ಮೇಡಮ್ ಅವ್ರು ನೋಡಿದ್ದಾರೆ. ಅವ್ರದ್ದು ಇನ್ನೂ ಚೆನ್ನಾಗಿರುತ್ತೆ. ಇದ್ದಾರೆ. ಅಟೆಂಡ್ ಆಗಿದ್ರಲ್ಲ ಯಶೋಧ ಮೇಡಮ್, ಇವಾಗ ನೋಡ್ದೆ ನಾನು. ಅಟೆಂಡ್ ಆಗಿದ್ರು ಅವರು. ಆಗಿದ್ದಾರೆ. ಒಳ್ಳೆ ಅವ್ರದ್ದೇ ಎಕ್ಸ್ಪೀರಿಯನ್ಸ್ ಶೇರಿಂಗ್. ಖಂಡಿತ. ನಿಖಿತಾ ಮೇಡಮ್ ಹೇಳಿದ್ದೀವಿ ಸರ್. ಯಾಕೋ ಸ್ವಲ್ಪ ಅರ್ಸನೆ ಆಗ್ತಾ ಇಲ್ಲ ಸರ್. ಸ್ವಲ್ಪ ಇವತ್ತು ಯಾಕೋ ನಂಗೆ ಒಂದ್ ಸ್ವಲ್ಪ ಇದು ಬಾಡಿ ಅಷ್ಟು ನನ್ಗೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಒಂದ್ ಸ್ವಲ್ಪ ಏನೋ ಒಂಥರ ಭಾರ ಆದಂಗೆ, ಫುಲ್ ಮಂಡಿ ಫುಲ್ ನೋವು ಬಂದ್ಬಿಡ್ತು ಇವತ್ತು. ಒಂದ್ ಪರ್ಚೇಸಿಂಗ್ ಹೋಗಿದ್ದೆ, ಒಂದು ಇದಕ್ಕೆ ಒಂದ್ ಸ್ಟಾಲ್ ಹೋಗಿದ್ದೆ, ಒಂದ್ ಪರ್ಚೇಸಿಂಗ್, ಒಂದ್ ಕ್ವೀನ್ ಕಾರ್ಟ್ ಪರ್ಚೇಸಿಂಗ್ ಮಾಡೋಣ ಅನ್ಕೊಂಡು ಹೋದ್ವು. ಅಲ್ಲಿ ಎಲ್ಲಾ ನೋಡ್ಕೊಂಡು ಅಲ್ಲೆಲ್ಲ ಬಂದು ಯಾಕೋ
ಅಲ್ಲಿಂದ ನೆಗೆಟಿವ್ ಏನೋ ಗೊತ್ತಿಲ್ಲ, ಅಲ್ಲಿಂದ ಶುರು ಆಯ್ತದಂಗೆ ನಂಗೆ ಯಾಕೋ ಒಂಥರ ಸುಮ್ನೆ ಒಂಥರ ಶಕ್ತಿನೇ ಕಡಿಮೆ ಆಯ್ತು, ಕೈಕಾಲಲ್ಲಿ ಶಕ್ತಿನೇ ಇಲ್ಲ ನನ್ಗೆ. ಒಂಥರ ಸುಮ್ನೆ ಇದ್ಬಿಡೋಣ, ಮಾತಾಡ್ಲೇಬಾರ್ದು ಏನೂನು ಅಂತ ಒಂಥರ ಅದಕ್ಕೆ ಸುಮ್ನೆ ಮಾತಾಡೋದಕ್ಕೆ ಆಗ್ತಿರ್ಲಿಲ್ಲ. ಇವ್ರು ಮೇಡಮ್ ಮಾತಾಡೋದ್ರಲ್ಲ, ಒಂದ್ಸರಿ ಅನ್ಮಿಟ್ ಮಾಡಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ದೆ. ಅಷ್ಟು ಶಕ್ತಿನೇ ಇಲ್ಲ ಅನ್ನೋ ತರ ಆಗ್ತಾ ಇದೆ ಬಾಡಿ, ತುಂಬಾನೇ ಒಂಥರ ಇದೇ ಇಲ್ಲ, ಹರ್ಷನೇ ಇಲ್ಲ, ಅಷ್ಟು ಇದಾಗ್ತಾ ಇಲ್ಲ, ಅಷ್ಟು ಒಂಥರ. ಇಲ್ಲ, ಇವಾಗ ಒಂದ್ ಕೆಲಸ ಮಾಡಿ, ಸ್ನಾನ ಮಾಡಿ 9ರಿಂದ 10 ಗಂಟೆ ಮೆಡಿಟೇಷನ್ ಮಾಡಿ ಚೆನ್ನಾಗಿ 1 ಅವರ್. ಅದೇನಾದ್ರೂ ಏನಾದ್ರೂ ನೆಗೆಟಿವ್ ಇದೆಲ್ಲ ಆಗಿದ್ರೆ ಅದೆಲ್ಲ ಕ್ಲೀನ್ ಆಗ್ತದೆ. ಸ್ನಾನ ಮಾಡ್ಬೇಕು. ಬಿಸಿಯಾಗಿ ಸ್ನಾನ ಮಾಡ್ಬಿಡಿ, ರಿಲೀಸ್ ಆಗ್ಬಿಡುತ್ತೆ ಖಂಡಿತ. ಫ್ರೆಶ್ ಆಗ್ಬಿಡಿ. ಒಂದ್ಸರಿ ಫ್ರೆಶ್ ಆಗಿ ಕೂಡ್ಲೆ ಕುತ್ಕೋಬೇಕು ಧ್ಯಾನಕ್ಕೆ. ಧ್ಯಾನ ಕುತ್ಕೋಬೇಕು. ಹಸಿ ಮೈ ಹಾಗೆ ಇರ್ತದಲ್ಲ, ಸ್ವಲ್ಪ ಹಾಗೆ ಒರೆಸ್ಕೊಂಡು ಹಂಗೆ ಕುತ್ಕೊಬಿಡೋದು. ಒಳ್ಳೆ ನಾನು ಹಂಗೆ ಬೆಳಿಗ್ಗೆ ರಾತ್ರಿ ಪೂರ್ತಿ ನೋವಿತ್ತಲ್ಲ, ಬೆಳಗ್ಗೆ ಎದ್ನಲ್ಲ 3:30ಗೆ, ಹೆಂಗಪ್ಪ ಸ್ನಾನ ಮಾಡೋದು, ಹೇಗಪ್ಪ ಇಷ್ಟೊಂದು ನೋವಿದೆಲ್ಲ, ಪೇನ್ ಇದೆಯಲ್ಲ, ನಾನು ಯಾಕಪ್ಪ ಮಲ್ಕೊಂಡೆ, ಗುಡ ಕೆಲಸ ಮಾಡ್ಕೊಂಡು ಕೂತ್ಕೋಬಾರ್ದು ಅನ್ನಿಸ್ತಾ ಇತ್ತು ನನ್ಗೆ. ಹಾಗೆ ಹೋಗಿ ಸ್ನಾನ ಮಾಡಿದೆ. ಎಷ್ಟು ಬಿಸಿ ಇರುತ್ತೆ, ನನ್ಗೆ ಎಷ್ಟು ಬಿಸಿ ಬೇಕು ಅನ್ಸುತ್ತೆ ಅಷ್ಟೆಲ್ಲ ಸ್ನಾನ ಮಾಡಿದೆ, ಶವರ್ ಹಾಕೊಂಡು. ಎಷ್ಟು ಫ್ರೆಶ್ ಆದೆ ಅಂದ್ರೆ ಬಂದು ಧ್ಯಾನ ಕುತ್ಕೊಂಡೆ, ಫ್ರೆಶ್ ಆಯ್ತು, ಚೆನ್ನಾಗಾಯ್ತು. ಮತ್ತೆ ಒಂದಷ್ಟು ಮತ್ತೆ ಪೇನ್ ಬಂತು. ಪಿರಮಿಡ್ ಯೂಸ್ ಮಾಡಿ. ಇದು ಕಾಪರ್ ಬರುತ್ತಲ್ಲ, ಹೌದೌದು, ಹಾಕೊಟ್ಟೆ. ರತ್ನಮ್ಮ ಮಾಸ್ಟರ್, ರತ್ನಮ್ಮ ಮೇಡಮ್ ನಿಮ್ಗೆ ಸರಿ ಹೇಳಿ ಮೇಡಮ್. ಕಾಪರ್ ಪಿರಮಿಡ್ ಬರುತ್ತಲ್ಲ, ಕಾಪರ್ ಪಿರಮಿಡ್ ಸರ್, ಕಾಪರ್ ಕಾಫರ್ ಪಿರಮಿಡ್, ಹಾ ಹಾ ಹಾ, ಅದನ್ನ ಅದೊಂದು ಇದಕ್ಕೆ ಅದನ್ನ ಇದಕ್ಕೆ ಹಾಕಿದೀನಿ. ಅದನ್ನ ಇವತ್ತು ನಾಳೆ ಮೋಸ್ಟ್ಲಿ ಬರ್ಬೋದು ಅನ್ಸುತ್ತೆ. ಅದನ್ನ ಆನ್ಲೈನ್ ಬುಕ್ ಮಾಡಿದೀನಿ, ಅದು ಬರ್ಬೋದು ಇವತ್ತು ನಾಳೆ ಅನ್ಸುತ್ತೆ. ನಂದು 2 ಪ್ಲಾಸ್ಟಿಕ್ ಇತ್ತು, ಅದೇ ಸಾಕಲ್ಲ ಅಂತ ಅನ್ಕೋತಾ ಇದ್ದೆ. ಆಮೇಲೆ ಮೊನ್ನೆ ಸ್ವಲ್ಪ ಯಾವ್ದೋ ಕೇಳ್ಬೇಕಾದ್ರೆ ಕಾಪರ್ಗೆ ಬುಕ್ ಮಾಡಿದೆ. ಇವತ್ತು ಬರ್ಬೋದು ಅಂತ ಕಾಯ್ದೆ, ಇವತ್ತು ಬಂದಿಲ್ಲ, ಮೋಸ್ಟ್ಲಿ ನಾಳೆ ಬರುತ್ತೆ ಅನ್ಸುತ್ತೆ. ಅದು ಹಾಕಿ ಅದ್ರದ್ದು ನೀರಲ್ಲಿ ಸ್ನಾನ ಮಾಡಿ ಕುಡೀರಿ, ಯೂಸ್ ಮಾಡಿ. ಈ ತರ ಎನರ್ಜಿ ಲಾಸ್ ಆಗಲ್ಲ. ಎನಿ ಟೈಮ್ ಆಕ್ಟಿವ್ ಇರ್ತೀರಿ. ಇಲ್ಲ, ಆಕ್ಟಿವ್ ಆಗಿ ಇಷ್ಟು ದಿನ ಅಷ್ಟು ಒಂಥರ ಖುಷಿಯಾಗಿ ಅಷ್ಟು ಆಕ್ಟಿವ್ ಆಗಿ ಎಲ್ಲರ ಜೊತೆ ಮಾತಾಡ್ಬೇಕು ಅಂತ ಏನೋ ಒಂಥರ ಅನ್ಸುತ್ತೆ. ಇವತ್ತು ಮಾತಾಡೋದಕ್ಕೆ ಆಗ್ತಿರ್ಲಿಲ್ಲ ನನ್ಗೆ ಅಷ್ಟು. ಆಮೇಲೆ ಎದ್ದು ವಾಶ್ ಎಲ್ಲ ಮಾಡ್ಕೊಂಡು ಕುತ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಇಲ್ಲ ಅಟೆಂಡ್ ಮಾಡೋಣ, ನಮ್ ಪದ್ಮ ಮೇಡಮ್ದಲ್ವಾ, ಬಿಡಕ್ ಆಗಲ್ಲ ಅಂತೇಳಿ ಇವ್ರಿಗೆ ಅಟೆಂಡ್ ಮಾಡೋಣ, ಮೇಡಮ್ದು ನೋಡೋಣ ಅಂತ ಹಂಗೂನು ವಿಡಿಯೋ ಆನ್ ಮಾಡ್ಕೊಳ್ಳೋದು. ಹೇಗೆ ಆದ್ರೂ ಆಗ್ಲಿ ಒಂಚೂರು ಅಟೆಂಡ್ ಮಾಡೋಣ ಅಪ್ಪ, ಈ ತರ ತುಂಬಾ ಲೇಜಿ ಆದಂಗ ಆಗೋಗುತ್ತೆ ಅಂದ್ಬಿಟ್ಟು ಅಟೆಂಡ್ ಮಾಡ್ದೆ. ಆಗ್ತಾನೆ ಇರ್ಲಿಲ್ಲ, ಕೈ ಶಕ್ತಿನೇ ಇಲ್ಲ. ಬೆಳಿಗ್ಗೆನು ಸ್ನಾನ ಮಾಡ್ಕೊಂಡೆ ಔಟ್ಸೈಡ್ ಹೋಗಿ ಬಂದಿದ್ದು ನಾನು. ಅಲ್ಲಿಂದ ಬಂದ್ಮೇಲೆ ನನ್ಗೆ ಅರ್ಸನೆ ಹೊರ್ಟೋಯ್ತು ಆ ಕಡೆಗೆ. ನಾನು ಔಟ್ಸೈಡ್ಗೆ ಹೆಚ್ಚಿಗೆ ಹೋಗಲ್ಲ. ಸ್ವಲ್ಪ ಪರ್ಚೇಸಿಂಗ್ ಇದೆ ಅಂತ ಹೇಳಿ ಹೊರಗಡೆ ಹೋದೆ. ಅಲ್ಲಿಂದ ಬಂದ್ಮೇಲೆ ಯಾಕೋ ನಂಗೆ ಆಗ್ತಾನೆ ಇಲ್ಲ ಅಷ್ಟು. ಬಿಸಿನೀರಿಗೆ ಸ್ವಲ್ಪ ಸಾಲ್ಟ್ ಹಾಕೊಂಡು, ನಿಮ್ಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಸ್ನಾನಕ್ಕೆ ಮಾಡ್ಕೊಳ್ಳಿ. ತಲೆಗೆ ಹಾಕಬಾರ್ದು, ಮುಖಕ್ಕೆ ಹಾಕಬಾರ್ದು, ಮೈಗೆ ಅಷ್ಟೇ ಹಾಕೊಂಡು ಸ್ನಾನ ಮಾಡಿ, ರಿಲೀಸ್ ಆಗ್ಬಿಡುತ್ತೆ. ಧ್ಯಾನ ಖಂಡಿತ. ಮುಖ ತೊಳಿರಿ, ಆದ್ರೆ ಆ ಉಪ್ಪು ನೀರಲ್ಲಿ ತೊಳಿಬೇಡಿ, ಮೈಗೆ ಮಾತ್ರ ಹಾಕೊಂಡು. ಮಂಡಿಗೂ ಹಾಕೊಳ್ಳಿ ಅದನ್ನ. ಒಂದ್ ಸ್ವಲ್ಪ ಸಾಲ್ಟ್ ಹಾಕೊಂಡು ಸ್ನಾನ ಮಾಡಿ ಫ್ರೆಶ್ ಆಗಿ ಕೂತ್ಕೊಬಿಡಿ ಧ್ಯಾನಕ್ಕೆ. ತುಂಬಾ ನೋವು ಬಂತು, ಮಂಡಿ ಸ್ವಲ್ಪ ನೋವ್ತಾ ಇತ್ತು, ಕೈ ಕಾಲ್ ಎತ್ತಕ್ಕೆ ಆಗ್ತಾ ಇರ್ಲಿಲ್ಲ. ಅಲ್ಲಿ ಹಂಗೂನು ಲಿಫ್ಟ್ ಅಲ್ಲಿ ಓಡಾಡ್ದೆ ಅಲ್ಲಿ, ಮತ್ತೆ 1-2 ಕಡೆ ಸ್ಟೆಪ್ ಬೇರೆ ಹತ್ತದೆ ಇವತ್ತು. ಅದಕ್ಕೆ ಸ್ಟೆಪ್ ಹತ್ಬಿಟ್ಟು ಇದ್ ಮಾಡ್ದೆ, ಫುಲ್ಲು ನನ್ಗೆ ಜ್ವರನೇ ಬಂದಂಗ ಆಗೋಯ್ತು ತುಂಬಾ. ಅಷ್ಟು ಅಂದ್ರೆ ಏನು ಸ್ನಾನ ಮಾಡಿ ಧ್ಯಾನ ಮಾಡಿ ಖಂಡಿತ. ಆಮೇಲೆ ಹೇಳಿ, ಖಂಡಿತ ಹೋಗುತ್ತೆ, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅನ್ಮ್ಯೂಟ್ ಮಾಡಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನನ್ಗೆ ಫುಲ್ ನಿದ್ದೆ ಬರ್ತಿತ್ತು ಅಂತಂದೇಳಿ ಒಂದ್ ಸ್ವಲ್ಪ ಹೊತ್ತು ಸರ್ ರಾತ್ರಿ ಊಟನೇ ಮಾಡಿರ್ಲಿಲ್ಲ ಸರ್. ನಾನು ಹಾಗೆ ಧ್ಯಾನ ಕೂತ್ಕೊಂಡಿದ್ದೆ. ನೀವು ಓಪನ್ ಆಗಿ ಮೆಡಿಟೇಷನ್ ಹೇಳಿದ್ರಲ್ಲ ಸರ್, ಓಪನ್ ಆಗಿ ಮೆಡಿಟೇಷನ್ ಹೇಳಿದಾಗ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ನನಗೆ ಫುಲ್ ನಿದ್ದೆ ಬಂದ್ಬಿಡ್ತು ಸರ್, 1-2 ತಾಸು. ಸ್ನಾನನು ಮಾಡ್ಕೊಂತೀನಿ ಸರ್ ಸಾಯಂಕಾಲ, ಮತ್ತೆ ಊಟನು ಮಾಡಿರ್ಲಿಲ್ಲ. ಅಲ್ಲ, ನಿದ್ದೆ ನಂಗೆ ಬೇಜಾರಾಗ್ಬಿಡ್ತು ಸರ್. ನಿದ್ದೆ ಅಂದ್ರೆ ಯೋಗ ನಿದ್ರೆನಾ ಏನ?
ಹಾ ಸರಿ ಹೋಗಿ ನಿಂತೀನಿ ಸರ್. ಹಾ ಯೋಗ ನಿದ್ರೆ ತೊಂದ್ರೆ ಇಲ್ಲ. ಹಾ ಹಾ ಹ್ಮ್ ಅದು ಮೊದಲು ಎಷ್ಟು ನಾನು ಇದಾಗಿದ್ದೆ ಸರ್, ಅವೇರ್ನೆಸ್ ಆಗಿದ್ದೆ ನಾನು ನೀವು ಇದನ್ ಮಾಡುವಾಗ. ಅದು ನೀರಿಂದ ಹೇಳ್ಕೊಡ್ತಿದ್ರಲ್ಲ ಅದು, ಮತ್ತೆ ಇದು ಓಪನ್ ಐ ಮೆಡಿಟೇಷನ್ ಸ್ಟಾರ್ಟ್ ಆದಾಗ್ಲೂ ನಾನು ನಿಚ್ಚಳನೇ ಇದ್ದೆ ಸರ್. ಅದು ಒಂದೇ ಸರಿ ಹೆಂಗ್ ಬಂತೇನೋ ಗೊತ್ತಾಗ ಸರ್. ಮತ್ತೆ ಒಂದ್ 2 ತಾಸು ಬಿಟ್ಟು ಆಮೇಲೆ ಎಚ್ಚರ ಆಯ್ತು ಸರ್. ನನಗೆ ಬೇಜಾರಾಗ್ಬಿಡ್ತು. ಬೇಜಾರೇನಿಲ್ಲ ಮೇಡಮ್, ಅಲ್ಲಿ ಯೋಗ ಹಾ ನಿದ್ರೆ ಆ, ಆಗುತ್ತೆ ಒಂದೊಂದು ಟೈಮ್, ಏನ್ ಮಾಡಕ್ಕಾಗಲ್ಲ. ಹ್ಮ್ ಎಲ್ಲಾಗೂ ಹಾ. ಅವೇರ್ನೆಸ್. ಅಂದ್ರೆ ಸ್ವಲ್ಪ ಸ್ವಲ್ಪ ಹಂಗ ಆಗ್ತಿತ್ತು ಸರ್. ಒಂದ್ 10 ನಿಮಿಷ, ಒಂದ್ 15 ನಿಮಿಷ ಅಷ್ಟೆಲ್ಲ ಆಗಿ ಮತ್ತೆ ಕ್ಲಿಯರ್ ಆಗ್ತಿತ್ತು ಸರ್. ಅದು ಒಂದೇ ಸಲ ಏನು ಅಷ್ಟು ಗಾಢ ನಿದ್ದೆ ಬಂದ್ಬಿಡ್ತಲ್ಲ ಅನಿಸ್ತಿತ್ತು. ನಿದ್ರೆ ಅಂತ ಹೇಳ್ಬಾರ್ದು ಮೇಡಮ್, ನೀವು ಯೋಗ ಹಾ ನಿದ್ರೆ ಅಂತ. ಯೋಗ ಯೋಗ ನಿದ್ರೆ ಅಂತ ಹೇಳಿ ಧ್ಯಾನ ಆಗ್ತಾ ಇದೆ ಹೌದು. ಅಷ್ಟೇ. ಧ್ಯಾನ ಆಗ್ತಾ ಇದೆ, ಕೂತಿದ್ದೀರಾ, ಯೋಗ ನಿದ್ರೆ ಹೋಗಿದ್ದೀರಾ, ಧ್ಯಾನ ಆಗ್ತಾ ಇದೆ ತಾನೆ, ಎರಡು ಹಾ ಆಗ್ತವೆ ಹಾ ಮೇಡಮ್. ಅದ ಏನು ಅವಾಗ ನಿಮ್ಗೆ ಕೇಳುವಾಗ ಇದಾಯ್ತು ಸರ್. ಮತ್ತೆ ಎಚ್ಚರ ಆಯ್ತು. ಕರೆಕ್ಟ್ ಆ ಟೈಮಿಗೆ ಆಗತ್ತೆ ಸರ್. ಇನ್ನು ಸ್ಟಾರ್ಟ್ ಮಾಡ್ತಿದ್ರಲ್ಲ ಅವಾಗ್ಲೇ ಎಚ್ಚರ ಆಯ್ತು ಸರ್. ಮತ್ತೆ ಬೆಳಗಿನವರೆಗೂ ಮತ್ತೆ ನಿದ್ದೆ ಬರ್ಲೇ ಇಲ್ಲ ಸರ್. ಹ್ಮ್ ಸಾಕು. ಯೋಗ ನಿದ್ದೆ ಬರ್ಲಿಲ್ಲ ಸರ್. ಯೋಗ ನಿದ್ರೆ ಮಾಡಿದ್ದೀರಾ, ತೊಂದ್ರೆ ಇಲ್ಲ. ಏನಿಲ್ಲ. ಧ್ಯಾನ ಒಂಥರ ತುಂಬಾ ಬೇಜಾರಾಗ್ಬಿಡುತ್ತೆ ಸರ್. ಅಯ್ಯೋ ನಾನು ಮಾಡ್ಲಿಲ್ಲಲ್ಲ ಅಂತ ಎಷ್ಟೊತ್ ತನಕನು ಬೇಜಾರ್ ಅನ್ಸುತ್ತೆ ಸರ್. ಕುಂತ್ಕೊಳ್ಳೋದು ಇಂಪಾರ್ಟೆಂಟ್ ಮೇಡಮ್. ಹಾ ಹಾ ಧ್ಯಾನ ಆಗುತ್ತೆ ಮೇಡಮ್, ಖಂಡಿತ ಆಗಿರುತ್ತ. ನೀವು ನೆಗೆಟಿವ್ ಆಗಿ ತಗೋಬೇಕು. ನಾನು ಕುಂತಿದ್ದೀನಲ್ಲ ಧ್ಯಾನಕ್ಕೆ ಅಷ್ಟೇ, ಹಾ ನಂಗೆ ಆಗಿದೆ, ಓಕೆನಾ. ಹ್ಮ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು. ಓಕೆ ಮಾಸ್ಟರ್. ಹಾ.